ಹಸಿವೆಂಬ ಹೆಬ್ಬಾವು ಬಂದು ಬಶಿರ ಬಡಿದೊಡೆ ವಿಷವೇರಿತ್ತಯ್ಯ ಪಾದ ಮಸ್ತಕಕ್ಕೆ. ಹಸಿವಿಗನ್ನವನಿಕ್ಕಿ ವಿಷವನಿಳುಹಬಲ್ಲಡೆ ವಸುದೆಯೊಳಗಾತನೇ ಗಾರುಡಿಗ ಕಾಣ ರಾಮನಾಥ. ಜಗತ್ತಿಗೆ ಸಮತೆಯ ಸಂದೇಶವನ್ನು, ಸ್ವಚ್ಛ ಶುದ್ಧ ಸಮಾಜವನ್ನು ಕೊಟ್ಟು ಹೋದಂಥ ದಿಟ್ಟ ಯೋಗಿ ಜಗದ್ಗುರು ಬಸವೇಶ್ವರರ ಶ್ರೀ ಸನ್ನಿಧಿಗೆ ವಂದಿಸುತ್ತಾ, ಮಾದಾರ ಹರಳಯ್ಯನವರಿಂದ ಹಿಡ್ಕೊಂಡು ಮರಳು ಶಂಕರ ದೇವರವರೆಗೆ ಎಲ್ಲ ಶರಣ ಬಳಗ ಯಾವ ಸಮಾಜವನ್ನು, ಅಪೇಕ್ಷಿತ ಸಮಾಜವನ್ನು ನಿರ್ಮಿಸುವಲ್ಲಿ ತನ್ನ ಯೋಗದಾನವನ್ನು ನೀಡಿತೋ ಆ ಎಲ್ಲ ಶರಣರ ಶ್ರೀ ಸನ್ನಿಧಿಗೆ ವಂದಿಸುತ್ತಾ, ವೇದಿಕೆಯ ಮೇಲೆ ಉಪಾಸೀನರಾಗಿ ನಮ್ಮೆಲ್ಲರಿಗೂ ಆಶೀರ್ವಚನಗಳನ್ನು ನೀಡಿದಂಥ ಹಿರಿಯರಾದ ಮಾರ್ಗದರ್ಶಕರು ಆದಂಥ ಸಿಂದಗಿ ಸಾರಂಗ ಮಠದ ಪ್ರಭು ಸಾರಂಗಧರೇಶ್ವರ ಶ್ರೀಗಳೇ ಆದಿಯಾಗಿ ಎಲ್ಲ ಪೂಜ್ಯಪಾದರ ಮಾತೆಯರ ಚರಣಗಳಲ್ಲಿ ಪ್ರಣಾಮಗಳನ್ನು ಹೇಳ್ತಾ, ಆಸೀನರಾಗಿರುವಂಥ ರಾಜನೈತಿಕ ಕ್ಷೇತ್ರದ ಎಲ್ಲ ಹಿರಿಯರಲ್ಲಿ, ಎದುರಿಗೆ ಉಪಸ್ಥಿತರು ಇರುವಂಥ ಎಲ್ಲ ಶರಣ ತಂದೆ ತಾಯಿಗಳಲ್ಲಿ ಅನಂತ ಶರಣಾರ್ಥಿಗಳು. ಇದರೊಳಗೆ ಇದನ್ನೊಂದು ಸ್ವಲ್ಪ ಸೌಂಡ್ ಕಡಿಮೆ ಇಡಪ್ಪ, ಕಡಿಮೆ ಇಡು. ಅಲ್ಲಿ ಹಿಂದೆ ಕುರ್ಚಿ ಖಾಲಿ ಅದಾವು, ಇಲ್ಲಿ ಮುಂದೆ ಮಂದಿ ಭಾಳ ಬಂದು ನಿಂತೈತೆ. ಹಾಂ ಹಾಂ ತೆಗೆದ್ರೆ ಆಗ್ಬೋದು. ಕೇಳಿಸ್ತ ಬಹಳ ದಿವಸದ ಮ್ಯಾಗ ಇವತ್ತ ನಾಳೆ ಅನ್ಕೊಂತ ಕಡೆಗೆ ಇವತ್ತು ಸೇರಿವೆಲ್ಲರೂ. ಇದು ಬಹಳ ಪೂರ್ವದಲ್ಲಿ ಆಗಬೇಕಾದಂಥ ಸಮಾವೇಶ ಆಗಿತ್ತು. ಇದರೊಳಗೆ ಬಹಳ ಮಂದಿ ಬಂದಿರಿ. ಕೆಲವು ಮಂದಿ ಈ ಕಾಡಸಿದ್ದೇಶ್ವರ ಸ್ವಾಮಿ ಹಿಂಗೆ ಮಾತಾಡ್ತಾನಂದ್ರೆ ಹೆಂಗಾರ ಅದಾನ ನೋಡೋಣಂತ ಬಂದವರು ಒಂದಿಷ್ಟು ಮಂದಿ ಅದ್ರಿ. ಇದ್ರಾಗ ಎಷ್ಟು ದಿಟ್ಟಾಗಿ ಮಾತಾಡ್ತಾನಂದ್ರೆ ನೋಡೋಣಂತ ಬಂದಿರಿ ಕೆಲವು ಮಂದಿ. ಇನ್ನು ಕೆಲವು ಮಂದಿ ಕಾಡಸಿದ್ದೇಶ್ವರ ಸ್ವಾಮಿಗಳು ಇಂಥ ಚಲೋ ಕೆಲಸ ಮಾಡ್ತಾರೆ, ಇದರೊಳಗೆ ಸಹಭಾಗಿ ಆಗ್ಲಿಕ್ಕಂದ್ರೆ ಇನ್ನು ಮತ್ಯಾವ ಪಾಪದಾಗ ಸಹಭಾಗಿ ಆಗೋದು, ಹೋಗೋಣ ಅಂತ ಬಂದವರು ಕೆಲವು ಮಂದಿ. ಇನ್ನು ಕೆಲವು ಮಂದಿ ಹೆಂಗಂದ್ರೆ ಮನ್ಯಾಗ ಹೆಣ್ಮಕ್ಳು ಕಳಿಸ್ಕೊಟ್ಟಾರಂತ ಬಂದವರು ಕೆಲವು ಮಂದಿ. ಹೆಚ್ಚಿಸ್ಬೇಡ, ಬ್ಯಾಡ, ಹೆಚ್ಚು ಮಾಡಬೇಡ, ಅಷ್ಟೇ ಇಟ್ಬಿಡು. ಮನ್ಯಾಗ ಅವುಗಳಿರ್ತಾರೆ, ಅವ್ರು ದಿನ ಕೇಳ್ತಿರ್ತಾರೆ, ಎಲ್ಲರೂ ಸೋಷಿಯಲ್ ಮೀಡಿಯಾದಾಗ ಅದು ನೋಡ್ತಿರ್ತಾರೆ. ಮನೆ ನಾವು ನೋಡ್ಕೋತೀವಿ, ಇವತ್ತೊಂದು ದಿವ್ಸ ಹೋಗ್ನಿ ಅಲ್ಲಿ ಅಂತ ಕಳಿಸ್ಕೊಟ್ಟಾರ. ಹಂಗೆ ಬಂದು ಎತ್ತುಗಳು ಭಾಳ ಅದಾವ ಇದ್ರಾಗ. ಇನ್ನು ಕೆಲವು ಜನ ಯುವಕರೇನದಾರ, ಇಷ್ಟು ಮಂದಿ ಅಪ್ಪಗಳು ಬಂದಾರ, ಎಲ್ಲರದು ದರ್ಶನ ಆಕ್ಕೈತಿ, ಎಲ್ಲರದು ಮಾರ್ಗದರ್ಶನ ಆಕ್ಕೈತಿ. ಮತ್ತು ನಾವು ನಮ್ಮ ಧರ್ಮ ಉಳ್ಸಕ್ಕೆ ಹೋಗಲಿಲ್ಲ ಅಂದ್ರೆ ಏನು ಮಸೀದಿಗೆ ಹೋಗಿ ನಮಾಜ್ ಮಾಡೋದೈತೇನೋ ಅಂತ ತಿಳ್ಕೊಂಡು ಈ ಸಮಾವೇಶಕ್ಕೆ ಬಂದವರು ಬಹಳ ಮಂದಿ ಅದೀರಿ. ನಿಮ್ಮೆಲ್ಲರಿಗೂ ತುಂಬ ಹೃದಯದ ವಂದನೆಗಳು. ಎಲ್ಲ ಪೂಜ್ಯರು ಮಾತಾಡ್ಯಾರ. ಮೊದಲನೇದ್ದು, ಬಬಲೇಶ್ವರದಾಗ ಯಾಕೆ ಈ ನಮ್ಮ ಅಣ್ಣಗಳು ಏನು ಮುಂದೆ ನಿಂತಾರಲ್ಲ, ಅವರು ಜನಪ್ರತಿನಿಧಿಗಳು ಇವರೆಲ್ಲರೂ.
ಮಂದಿ ಮನಸ್ಸಿನೊಳಗೆ ಏನು ಪ್ರಶ್ನೆ ಇರ್ತಾವೆ ಅವನ್ನೆಲ್ಲ ಅವ್ರು ನಮಗೆ ಕೇಳ್ತಾರೆ. ಕೇಳಿ ಉತ್ತರ ಕೊಡುವಂಥ ಜವಾಬ್ದಾರಿ ಅವ್ರ ಮೇಲೆ ಇರ್ತೈತಿ. ಹೊಕ್ಕಿರಪ್ಪ ಆ ಎಲ್ಲರನ್ನೂ ಕೇಳ್ರಿ ಬಬಲೇಶ್ವರದಾಗ ಯಾಕೆ, ಅದಕ್ಕೆ ನಮ್ಮ ಪೂರ್ವದಲ್ಲಿ ಬಹಳ ಮಂದಿ ಮಹಾತ್ಮರು ಉತ್ತರನೂ ಕೊಟ್ಟಾರ. ನಾವೇನು ಎತ್ಕೊಂಡವ್ರು ಕೂಸಪ್ಪ, ಯಾರು ಕರೀತಾರೆ ಅವ್ರಂತೇಳಿ ಹೋಗ್ತೀವಿ. ಅದಕ್ಕೆ ಇಲ್ಲಿ ಅವ್ರು ಬಾ ಅಂದರು, ಇಲ್ಲಿ ಬಂದೀವಿ ಅಷ್ಟೇ. ನೀವೇನು ತಿಳ್ಕೊಂಡ್ರಿ, ಯಾರನ್ನಾರ ಹಣ್ಯಾಕೆ ಬಂದೀವಿ ಅಂತಾರೇನು? ನಿಮ್ಮ ಕಿವಿ ಅದರ ಸಲುವಾಗಿ ಭಾಳ ನಿಗರಿ ಕುಂತಿರ್ತಾವೆ. ಅವನು ಹಣ್ಯಾಕೆ ಬಂದಾರೇನು, ಇವನು ಹಣ್ಯಾಕೆ ಬಂದು, ನಾವು ಯಾರನ್ನೂ ಹಣ್ಯಾಕೆ ಬಂದವ್ರಲ್ಲ ಶಿವಾಯನ್ಮ. ದೇವ್ರು ಹಣಿತಾನೆ, ಯಾರನ್ನ ಹಣಿಬೇಕು ಅವ್ರನ್ನ, ನಾವು ಹಣಿಯವ್ರಲ್ಲ. ನಾವು ದೇವರಲ್ಲಿ ಪ್ರಾರ್ಥನಾ ಮಾಡ್ಕೊಳ್ಳೋರು. ಎಲ್ಲ ನಮ್ಮ ಜನಸಾಗರ ಬಂದೈತಿ. ಬಸವಾದಿ ಶರಣರು ಹಿಂದೂ ಬೃಹತ್ ಸಮಾವೇಶ ಅಂತ ಹಿಂಗ್ಯಾಕೆ ಹೆಸರು ಕೊಟ್ರಿ ಅಂತೂ ನಮ್ಮನ್ನು ಕೇಳ್ಯಾರ ನಮ್ಮ ಅಣ್ಣಗಳೆಲ್ಲರೂ. ಮತ್ತೇನು ಹಿಂದೂ ಸಮಾವೇಶ ಅಂದ್ರೆ ನಡೀತಿತ್ತಲ್ಲ, ಬಸವಾದಿ ಶರಣರು ಇದು ಏನು ವಿಚಿತ್ರ ಅನ್ನಿಸ್ತೈತ್ರಿ ನಮ್ಗೆ ಅಂತಂತಾರೆ. ಯಾಕಂದ್ರೆ ಬಸವಾದಿ ಶರಣರ ಮ್ಯಾಗ ಕೆಲವು ಮಂದಿ ಪೇಟೆಂಟ್ ಮಾಡ್ಕೊಂಡಾರ. ಅವ್ರ ಬಗ್ಗೆ ನಾವು ಅಷ್ಟ ಮಾತಾಡೋರು, ಜಗತ್ನಾಗ ಮತ್ತೊಬ್ಬರಿಗೆ ಯಾರಿಗೆ ಅವ್ರ ಮ್ಯಾಗ ಅಧಿಕಾರ ಇಲ್ಲ ಅನ್ನುವಂಥ ಒಂದು ತಿಳುವಳಿಕೆಯನ್ನು, ತಪ್ಪು ತಿಳುವಳಿಕೆಯನ್ನು ಸಮಾಜದೊಳಗೆ ನಿರ್ಮಾಣ ಮಾಡ್ಯಾರ. ಆ ತಪ್ಪು ತಿಳುವಳಿಕೆಯನ್ನು ತೆಗೆದು ಹಾಕುವ ಸಲುವಾಗಿನ ಬಸವಾದಿ ಶರಣರ ಬೃಹತ್ ಹಿಂದೂ ಸಮಾವೇಶ ಇದು. ಯಾಕಂದ್ರೆ ಬಸವಾದಿ ಶರಣರು ಯಾರ ಅಪ್ಪನ ಸೊತ್ತು ಅಲ್ಲ. ಒಂದ ಮಾತ 10 ಸಾರಿ ಮಾತಾಡಿದ ಕೂಡಲೇ ನಾವು ಅದರ ಮಾಲೀಕರಾಗ್ತೀವಿ ಅಂತ ದಯವಿಟ್ಟು ಯಾರೂ ಭಾವಿಸಬಾರ್ದು. ಯಾರ ತತ್ವಗಳು ಜಗತ್ತಿಗೆ ಜಗನ್ಮಾನ್ಯ ಆಗ್ತಾವು ಅವರು ಎಲ್ಲರಿಗೂ ಅಷ್ಟೇ. ಬಸವಣ್ಣವರ ಮತ್ತು ಶರಣರ ತತ್ವಗಳು ಜಗನ್ಮಾನ್ಯ ತತ್ವಗಳಾಗಿರೋದ್ರಿಂದ ಅವ್ರು ಯಾರೂ ಶರಣರು ತಮ್ಮ ಸ್ವತಂತ್ರ ಅಸ್ತಿತ್ವವನ್ನು ತೋರಿಸುವಂಥ ಪ್ರಯತ್ನವನ್ನು ಎಂದೂ ಮಾಡಿದವರಲ್ಲ. ನಮ್ಮ ಹಿಂದೂ ಸಮಾಜದ ಒಂದು ಭಾಗವಾಗಿಯೇ ಇದ್ದಂಥವರು. ಇನ್ನು ಮತ್ತೆ ಪ್ರಶ್ನೆ ಬಂತು ಏನಂತ, ಬಸವಾದಿ ಶರಣರು ಹಿಂದೂಗಳು ಹೆಂಗೆ? ಯಾಕಂದ್ರೆ ಒಂದೇ ಮಾತ 10 ಸಾರಿ ನಾವು ಶಾಲೆಗೆ ಹೋಗಾಗ ಹೈಸ್ಕೂಲ್ದಾಗ ಸಂಸ್ಕೃತ ಕಲ್ಯಾಗ ಒಂದು ಕಥೆ ಬರ್ತಿತ್ತು ನಮಗೆ. ಏನಂತ, ಒಬ್ಬ ಕುಂಬಳಕಾಯಿ ಹೊತ್ಕೊಂಡು ಹೊಂಟಿದ್ನಂತ. 4 ಮಂದಿ ಠಗ್ಗರು 4 ಮಂದಿ ಠಗ್ಗರು ಕುಂಬಳಕಾಯಿ ಒಗಸ್ಬೇಕಂದ್ರು, ತೊಗೊಂಡು ಹೋಗ್ಬೇಕಂದ್ರಂತ. ಒಬ್ಬ ಇಲ್ಲಿ ನಿಂತ, ಒಬ್ಬ ಅಲ್ಲಿ ನಿಂತ, ಒಬ್ಬ ಅಲ್ಲಿ ನಿಂತ ಅದೇ ದಾರ್ಯಾಗ. ಮೊದಲನೇ ಒಂದ, ಏ ನಾಯಿ ಹೊತ್ಕೊಂಡು ಎಲ್ಲಿ ಹೊಂಟಿ ಅಂದ. ಇವ ಹಿಂಗೆ ನೋಡಿದ, ನಾಯಿ ಅಲ್ಲಿದು ಕುಂಬಳಕಾಯಿ ಐತಂದ. ಮುಂದಕ್ಕೆ ಹೋದ, ಅವ ಅಂದ, ನಾಯಿ ಹೊತ್ಕೊಂಡು ಎಲ್ಲಿ ಹೊಂಟಿವೋ ಅಂದ. ಇವಂಗೆ ಸಂಶಯ ಬಂತು, 2 ಸರಿ ಆಯ್ತು, ಇದು ನಂದು ಕುಂಬಳಕಾಯಿ ಐತಿ, ಇವ ನಾಯಿ ಅಂತಾನಲ್ಲ ಅಂತ. ಅಲ್ಲಿಂದ ಮನುಷ್ಯನಾಗ ಒಂದು ಜರಾನ ಸಂಶಯ ಬರಕ್ಕೆ ಹತ್ತವಂಗ ಅಷ್ಟೊತ್ತಿಗೆ. ಇನ್ನೊಂದು ಜರ ಮುಂದಕ್ಕೆ ಹೋದ, ಅವ ಮತ್ತೊಬ್ಬ ಕೇಳಿದೆ, ನಾಯಿ ಹೊತ್ಕೊಂಡು ಎಲ್ಲಿ ಹೊಂಟಿ ಅಂದ. ಇವ ಮುಟ್ಟಿ ನೋಡಿದ ಮತ್ತದನ್ನು, ಇದು ಕುಂಬಳಕಾಯಿ ಐತಿ ಅಂದವು. ಅವ ಕಡೆಗೊಬ್ಬ ನಿಂತಿದ್ನಲ್ಲೇ, ಉಚ್ಪೇಲಿ ನೀ ಗುಡ್ಯಾನ್ ದೊಡ್ಡ ಪೂಜಾರಿಯಾಗಿ ಹಿಂಗೆ ನಾಯಿ ಹೊತ್ಕೊಂಡು ಹೋಗ್ಕರ್ನಂದ. ಅನ್ನಣ ದಪ್ಪನ ಒಗದವನ ಹೋಗೇ ಬಿಟ್ಟ. ಅಷ್ಟೊತ್ತಿಗೆ ಅವನ ತಲೆ ಕೆಟ್ಟ ಹೋಗಿತ್ತು. 4 ಮಂದಿ ಕೂಡಿ ಒಬ್ಬನ ತಲೆ ಒಂದೇ ಮಾತ 4 ಸಾರಿ ಮಾತಾಡಿ ಅವನ ತಲೆ ಕೆಡಿಸಿದ್ರು. ಹ್ಯಾಂಗೆ ಒಬ್ಬನ ತಲೆ ಕೆಡಿಸಿದ್ರಲ್ಲ, ಹಂಗೆ ಈ ತಲೆಗೆಡಕ್ಕೆ ಗ್ಯಾಂಗ್ ಏನೈತಲ್ಲ, ಅದೇ 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 ಮಾತಾಡಿ ಈಗೇನು ಕೇಳಿದ್ರಲ್ಲ ಈಗ ನೀವು ಇಂಥ ಮಾತಾಡಿ ನಮಗೆ ನೋವಾಗೋದು ಎಲ್ಲಿ ಅಂದ್ರೆ, ಇಂಥ ಮಾತುಗಳನ್ನೆಲ್ಲ ಬಸವಣ್ಣವ್ರ ಹೆಸರಲ್ಲೇ ಕಪ್ಪಿಸ್ಲಾಕ ಹತ್ತಾರಲ್ಲ, ಇದು ನಮಗೆ ನೋವಾಗೈತಿ. ಇಂಥ ಮಾಡಬಾರ್ದಂಥ ಹೇಯ ಕೃತ್ಯವನ್ನು ತಾವು ಮಾಡಿ ಬಸವಣ್ಣವ್ರ ಹೆಸರಲ್ಲೇ ಕಪ್ಪಿಸ್ತಾರಲ್ಲ, ಬಸವಣ್ಣವ್ರ ನಾಸ್ತಿಕ್ ಮಾಡ್ಲಿಕ್ಕೆ ಹೊಂಟಾರಲ್ಲ. ಬಸವಣ್ಣವರು ದಾರ್ಶನಿಕರು, ಋಷಿತುಲ್ಯ ವ್ಯಕ್ತಿಗಳು. ಬಸವಣ್ಣವರು ಅಂಕು ಡೊಂಕುಗಳನ್ನು ತಿದ್ದಿ ಸಮಾಜವನ್ನು ಸುಂದರಗೊಳಿಸುವಂಥ ಒಬ್ಬ ಮಹಾಪುರುಷ. ನಮ್ಮ ಹಿಂದೂ ಸಮಾಜದಲ್ಲಿ ಏನಾದರೂ ಅಂಕು ಡೊಂಕುಗಳು ಇದ್ದು ಅಂತಂದ್ರೆ ಆ ಅಂಕು ಡೊಂಕುಗಳನ್ನು ತೆಗೆದು
ಶುದ್ಧ ಬುದ್ಧವಾದಂಥ ಸಮಾಜ, ಶುದ್ಧ ಹಿಂದೂ ಸಮಾಜವನ್ನು ನಮ್ಮ ಕೈಗೆ ಕೊಟ್ಟಂಥ ಮಹಾಪುರುಷ ಬಸವಣ್ಣ. ಅತ್ಯಂತ ಶುದ್ಧ ಬುದ್ಧಿ. ಏನೇ ಚಿಕ್ಕ ಪುಟ್ಟ ದೋಷಗಳಿದ್ದು ಅಂತಂದ್ರೆ ಇದ್ದೇ ಇರ್ತಾವೆ ಸಮಾಜದಲ್ಲಿ. ಮನೆಗೆ ಬಾಗಿಲ ಕಿಟಕಿ ತೆಗೆದಿಟ್ಟಿದ್ದೀವಿ ಅಂದ್ರೆ ಧೂಳು ಬಂದು ಬೀಳತಿರ್ತೈತಿ, ಹೊಲಸು ಆಗತ್ತಿರ್ತೈತಿ, ಯಾರ ಅದನ್ನು ಜಾಡ್ಸೋರು ಇರಬೇಕಾಕೈತಿ. ಹಾಗೆ ಯಾವುದೇ ಪರಂಪರೆ ಒಂದಿತ್ತು ಅಂತಂದ್ರೆ ದೈನಂದಿನ ಜೀವನದಲ್ಲಿ ದೇಶ, ವಸ್ತು, ಕಾಲ, ಪರಿಸ್ಥಿತಿಗಳಿಗೆ ಅನುಸಾರವಾಗಿ ಕೆಲವೊಂದು ಅವಾಂಛಿತ ಧೂಳು ಬಂದು ಬೀಳ್ತಿರ್ತೈತಿ, ಅದನ್ನು ಜಾಡಿಸೋದು ಅವಶ್ಯಕತೆ ಇರ್ತೈತಿ. ಹಂಗೆ ಜಾಡಿಸಿ ಶುದ್ಧ ಬುದ್ಧವಾದಂಥ ಹಿಂದೂ ಧರ್ಮವನ್ನು ನಮ್ಮ ಕೈಗೆ ಕೊಟ್ಟು ಹೋದಂಥವ್ರು ಬಸವಾದಿ ಶರಣರು. ಇದನ್ನು ನಾವು ಮರಿಬಾರದು. ನಮ್ಮಲ್ಲಿ ಏನೇನೋ ಚಿಕ್ಕ ಪುಟ್ಟ ದೋಷಗಳಿತ್ತು, ಇಲ್ಲ ಅಂತಿಲ್ಲ, ಅದು ಸದಾ ಕಾಲ ಇರ್ತೈತಿ. ಬಹಳ ಜನ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಯಾವಾಗ ಅಧರ್ಮ ಅಭ್ಯುದಯವನ್ನು ಕಾಣುತ್ತಲ್ಲ ಆವಾಗ ಮಹಾಪುರುಷರು ಬರ್ತಾರೆ. 12ನೇ ಶತಮಾನದಲ್ಲಿ ಬಸವಣ್ಣವರು ಮತ್ತು ಹರಳಯ್ಯನವರಿಂದ ಹಿಡ್ಕೊಂಡು ಮರಳು ಶಂಕರ ದೇವರವರೆಗೆ ಸಾವಿರಾರು ಮಹಾತ್ಮರು ಬಂದರು. ಪ್ರತಿಯೊಬ್ಬರು ತಮ್ಮ ತಮ್ಮ ಸಾಮರ್ಥ್ಯಕ್ಕನುಸಾರವಾಗಿ ಮತ್ತೊಬ್ಬರಿಗೆ ಹೆಚ್ಚು ಹೇಳದೆ ತಮ್ಮ ಆಚರಣೆಯಿಂದ ಸಮಾಜವನ್ನು ತಿದ್ದಿದ್ರು. ಈಗ ಇತ್ತೀಚೆಗೆ ಏನು ನಡೆದೈತಿ, ನಾ ಹಂಗಾಯ ರಾಮ ನೀವು ಅಟ್ಟ ಸುಧಾರಣೆ ಆಗ್ರಿ ಅಂತೂ ಉಪದೇಶ ಮಾಡೋರು ಬಂದಾರ. ನಾವೇನು ತಿದ್ದವ್ರಲ್ಲ, ನೀವೆಲ್ಲರೂ ಸುಧಾರಣೆ ಆಗಬೇಕು, ನಾವು ಮಾತ್ರ ಹೆಂಗಿರ್ಬೇಕು ಹಂಗೆ ಇರೋರು. ಹೀಗಾಗಿ 800 ವರ್ಷ ಆತು ಬಸವಣ್ಣವ್ರು ಹೇಳಿದ್ದು ಒಬ್ಬರು ಸುಧಾರಣೆ ಆಗಲಿಲ್ಲ. ಯಾಕೆ ಆಗಲಿಲ್ಲಪ್ಪ? ಹೇಳೋರ ಸುಧಾರಿಸಿಲ್ಲ ಅಂದಾಗ ಇನ್ನು ಕೇಳೋರು ಯಾವಾಗ ಸುಧಾರಿಸೋರು? ಇದು ಸಮಸ್ಯೆ ನಮ್ಮದು. ಅದಕ್ಕೆ ನಾವು ಆತ್ಮ ಪರೀಕ್ಷಣೆಯನ್ನು ಮಾಡ್ಕೋಬೇಕು. ನಾವು ಯಾವ ಮಾತನ್ನು ಹೇಳ್ತೀವಿ? ಯಾಕೆ ಬಸವಾದಿ ಪ್ರಮಥರು ಇವರೆಲ್ಲರೂ ಹಿಂದೂಗಳೇ. ಯಾಕೆ ಹಿಂದೂಗಳು? ಹಾಗಾದರೆ ಹಿಂದೂಗಳು ಯಾರು ಅಂತ ಒಂದು ಸಾರಿ ವಿಚಾರ ಮಾಡಿರಿ. ಯಾರಿಗೆ ಹಿಂದೂಗಳಂತ ಕರಿಬೇಕು? ಯಾರು ದೇವರಲ್ಲಿ ವಿಶ್ವಾಸ ಇಡ್ತಾರೋ, ದೇವರನ್ನು ನಂಬುತ್ತಾರೋ ಅವರು ಹಿಂದೂಗಳು. ಒಂದು, ಆ ದೇವರು ಎಂಥದ್ದು? ದೇವನೊಬ್ಬ ನಾಮ ಹಲವು ಅಂತ ಯಾರಿಗೆ ವಿಶ್ವಾಸ ಐತಿ? ಯಾಕಂದರೆ ದೇವ್ರು ಇರೋನು ಈ ಜಗತ್ತಿನಾಗ ಒಬ್ಬನ, ಅವನ ನಾಮರೂಪ ಮಾತ್ರಗಳನ್ನು ಭಿನ್ನ ಭಿನ್ನ. ಯಾರು ಅವನನ್ನು ಶಿವ ಅಂತ ಕರಿಬಹುದು, ವಿಷ್ಣು ಅಂತ ಕರಿಬಹುದು, ಬ್ರಹ್ಮ ಅಂತ ಕರಿಬಹುದು, ದೇವಿ ಅಂತ ಕರಿಬಹುದು, ಗಣಪತಿ ಅಂತ ಕರಿಬಹುದು, ಮತ್ತಿನ್ಯಾವುದೋ ರೂಪದಲ್ಲಿ ನಾಮ ಮತ್ತು ರೂಪಗಳು ಮಾತ್ರ ಭಿನ್ನ ಭಿನ್ನ ಇರ್ತವು. ಆದರೆ ದೇವ್ರು ಇರೋದು ಮಾತ್ರ ಒಂದೇ. ಹೇಗೆ ಗೋಧಿ ಒಂದೇ ಆಗಿದ್ರೂ ಸಹಿತ ಸಜ್ಜಕಾನೂ ಆಕ್ಕೈತಿ, ಶಿರಾನೂ ಆಕ್ಕೈತಿ, ಪುರೇನೂ ಆಕ್ಕವು, ಚಪಾತಿನೂ ಆಕ್ಕವು, ಮಾದ್ಲಿನೂ ಆಕ್ಕೈತಿ. ಚಪಾತಿ, ಶಿರಾ, ಮಾದ್ಲಿ ಅಂತ 10 ಹೆಸರು ಬಂದರೂ ಸಹಿತ, 10 ರೂಪಗಳಿದ್ರೂ ಸಹಿತ ಮೂಲ ಧಾತು ಒಂದೇ. ಅದು ಯಾವುದು ಅಂದ್ರೆ ಗೋಧಿ. ಹಾಗೆ ನಮ್ಮ ಒಬ್ಬನೇ ಒಬ್ಬ ದೇವರಿಗೆ ಹಲವು ನಾಮಗಳು ಅಂತ ಬಸವಣ್ಣವರ ಹೇಳ್ಯಾರ. ಆದ್ದರಿಂದ ಬಸವಣ್ಣವರು ಹಿಂದೂಗಳು. ಇದನ್ನು ನಾವು ತಿಳ್ಕೋಬೇಕು. ಆಮೇಲೆ ಬಸವಣ್ಣವರು ದೇವರ ಬಗ್ಗೆ ನಂಬಿಕೆಯನ್ನು ಹೇಳಿದರು. ಎತ್ತ ನೋಡಿದಡ ತತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ, ವಿಶ್ವತೋ ಪಾದ, ವಿಶ್ವತೋ ಬಾಹು, ವಿಶ್ವತೋ ಚಕ್ಷು, ಇವೆಲ್ಲವೂ ನೀನೇ ಆಗಿದ್ದೀಯಾ ಅಂತ. ಅದನ್ನೇ ಸಂಸ್ಕೃತದಲ್ಲಿ ವೇದಗಳು ಬೇರೆ ಮಾತಿನಲ್ಲಿ ಇದನ್ನೇ ಹೇಳಿವೆ. ಪುರುಷ ಸೂಕ್ತದಲ್ಲಿ ಇದೇ ಮಾತು ಬರುತ್ತೆ, ಇಂಥದ್ದನ್ನೇ ಹೇಳಿದ್ದಾರೆ. ಆದ್ದರಿಂದ ಬಸವಣ್ಣವರು ಹಿಂದೂಗಳು ಅಂತ ನಾವು ಒಪ್ಕೋಬೇಕು. ಎರಡನೇದಾಗಿ ಯಾರಿಗೆ ಹಿಂದೂಗಳು ಅಂತ ಕರೀತಾರ ಅಂದ್ರೆ, ದೇವರು ನಮ್ಮ ಏನದಾವಲ್ಲ ಕೆಲವೊಂದು ಇರುವುದು ಒಂದೇ, ನಿರ್ಗುಣ ನಿರಾಕಾರನಾಗಿದ್ದರೂ ಸಹಿತ ಆ ದೇವರನ್ನು ಕಾಣಲಿಕ್ಕೆ ಸಗುಣ ಸಾಕಾರ ರೂಪಗಳು ಬೇಕಾಗ್ತಾವೆ. ಈ ಗಾಳಿಯೊಳಗೆ ನೀರಿದ್ದರೂ ಸಹಿತ ಪುಸ್ ಪುಸ್ ಅಂತೇಳಿ ಸೊರ ಅಂತ ಜಗ್ಗಿದ್ರೆ ನೀರು ಬಾಯಾಗ ಬರುವುದಿಲ್ಲ. ಅದಕ್ಕೊಂದು ಯಂತ್ರ ತಯಾರು ಮಾಡಬೇಕಾಗ್ತತಿ. ಮಾಡಿ ನೈಟ್ರೋಜನ್ ಸಪ್ರೇಟ್ ಮಾಡ್ಬೇಕಾಕತಿ, ಕಾರ್ಬನ್ ಸಪ್ರೇಟ್ ಮಾಡ್ಬೇಕಾಕತಿ, ಹೈಡ್ರೋಜನ್ ಅಷ್ಟೇ ತೊಕ್ಕೋಬೇಕಾಕತಿ. ತೊಕ್ಕೊಂಡು ನಾವು H2O ಅಂತ ಏನಂತೀವಲ್ಲ, ಆ H2O ತೊಕ್ಕೊಂಡು ಬಿಡ್ಬೇಕಿದ್ರೊಳಗಿಂದು.
ಅಂದ್ರೆ ನೀರು ನಮಗೆ ಇದ್ರೊಳಗೆ ಸಿಗ್ತೈತಿ. ಇದ್ರೊಳಗೆ ಎಲ್ಲ ಕಡೆನೂ ನೀರು ಐತಿ, ಆದರೆ ಎಲ್ಲಿ ಬೇಕಲ್ಲಿ ತಗೋತೀನಿ ಅನ್ನಕ್ಕೆ ಬರೋದಿಲ್ಲ. ಹಾಗೆ ದೇವರು ಎಲ್ಲೆಡೆಗೆ ಇದ್ದಾನ, ಹವ ಏನಿಲ್ಲ, ನೀ ಇದ್ರೊಳಗೆ ತುಂಬೈತೆ. ಹಾಗಾದ್ರೆ ಇಷ್ಟು ಹವಾ ಹೊರಗೆ ತುಂಬಿರೋ ಹೊತ್ತಿನಾಗ ಟಯರ್ನಾಗ ಯಾಕೆ ಹೊಸ ಮತ್ತು ಪಂಪಲ್ಲಿ ಹವಾ ತುಂಬಬೇಕಪ್ಪ? ಮತ್ತು ಇಷ್ಟೆಲ್ಲ ಹವಾ ಐತಿ, ಟಯರ್ದಾಗ ಯಾಕೆ ತುಂಬಬೇಕು? ಆ ಟ್ಯೂಬ್ನಾಗ ಯಾಕೆ ಹವಾ ತುಂಬಬೇಕು? ಅಲ್ಲಿ ಟ್ಯೂಬ್ನಾಗ ತುಂಬಕ್ಕೆ ಮತ್ತೊಂದು ಕಾಂಪ್ರೆಸರ್ ಬೇಕಾಕೈತಿ. ಅದು ಹೆಂಗೆ ಈ ಹವಾ ತುಂಬಕ್ಕೆ ಕಾಂಪ್ರೆಸರ್ ಬೇಕಾಕೈತಲ್ಲ, ಹಂಗೆ ಆ ನಿಜವಾದಂಥ ನಿರ್ಗುಣ ನಿರಾಕಾರನಾದಂಥ ದೇವನನ್ನು ಕಾಣಲಿಕ್ಕೆ ಸಗುಣ ಸಾಕಾರವಾದಂಥ ಮೂರ್ತಿ ಉಪಾಸನೆಗಳು ಬೇಕಾಗ್ತವು ಅನ್ನೋದನ್ನು ನಾವು ಅರ್ಥಕೊಳ್ಬೇಕು. ಅದನ್ನು ಕೆಲವರು ದೇವಾಲಯಗಳಲ್ಲಿ ಮೂರ್ತಿ ರೂಪದಲ್ಲಿ ಕೊಟ್ಟರು, ಬಸವಣ್ಣವರು ಅದನ್ನು ನಮ್ಮ ಕೈಯೊಳಗೆ ಲಿಂಗ ರೂಪದಲ್ಲಿ ಕೊಟ್ಟರು. ಇನ್ನು ಮತ್ತೆ ಕೆಲವು ಜನ ಏನಂತಾರ, ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ ಅಂತ ಬಸವಣ್ಣವ್ರು ಹೇಳ್ಯಾರ. ಮತ್ತು ನಾವು ಕೈಯಾಗ ಹಿಡ್ಕೊಂಡು ಲಿಂಗಪ್ಪ ಎದರ್ದಪ್ಪ ಅದು? ಅದನ್ನೇನು ಗಾಳಿಲೇ ತಯಾರು ಮಾಡ್ಯಾರ? ನಾವು ಇಷ್ಟು ಲಿಂಗ ನಮ್ಮ ಕೈಯಾಗ ಐತಲ್ಲ, ಅದನ್ನ ಎದರಲ್ಲೇ ತಯಾರು ಮಾಡ್ಯಾರ. ಆದ್ದರಿಂದ ಎಲ್ಲ ವಚನಗಳನ್ನು, ಸಾಂದರ್ಭಿಕ ಮಾತುಗಳನ್ನು ಸಾಂದರ್ಭಿಕವಾಗಿ ಯಾರೋ ಒಬ್ಬ ಪೂರಾ ಆಯುಷ್ಯನ ಅದರಾಗ ಕಳೆದಾನ. ಅಂಥ ಮನುಷ್ಯಾಗ ಬುದ್ಧಿ ಹೇಳೋ ಸಲುವಾಗಿ ಒಂದು ಹೇಳಿದ ಮಾತ ಹೊರತು ಅದು ಸರ್ವರಿಗೂ ಹೇಳಿದಂಥ ಮಾತು ಅಲ್ಲ ಅನ್ನೋದನ್ನು ನಾವು ತಿಳ್ಕೋಬೇಕು. ಇಂಥ ವಚನಗಳು ಬಹಳ ಅದಾವು ಬಸವಣ್ಣವರು. ಒಂದು ವಚನ ಮತ್ತೊಂದು ವಚನಕ್ಕೆ ವಿರೋಧ ಮಾಡುತ್ತೆ. ಹಿಂಗಂತ ತಿಳ್ಕೊಂಡು ಇಂಥ ವಿರೋಧಾಭಾಸಿ ವಚನಗಳನ್ನು ಅಣ್ಣವ್ರು ಹೆಂಗೆ ಹೇಳಿದರು ಅಂತ ಅನ್ನಬಾರ್ದು. ಅವು ಸಾಂದರ್ಭಿಕ ಉಪದೇಶಗಳವು. ಹೇಗೆ ಜನ ಭೇಟಿ ಆಗ್ತಾ ಹೋದರು, ಆಗಾಗ ಅವ್ರಿಗೆ ಉಪದೇಶ ಮಾಡ್ತಾ ಹೋದರು. ಬಸವಣ್ಣವರು ಆ ದೇವರನ್ನು ಹೇಳುವಾಗ ಈ ಸ್ಥೂಲ ದೇವರನ್ನು ಒಪ್ಪುವುದಿಲ್ಲ, ಶಿವನನ್ನು ಒಪ್ಪುವುದಿಲ್ಲ, ವಿಷ್ಣುವನ್ನು ಒಪ್ಪುವುದಿಲ್ಲ, ಹಿಂಗಂತ ಹೇಳ್ತಿರ್ತಾರೆ. ನಾನು ಬಸವಣ್ಣವ್ರದ ಒಂದು ವಚನವನ್ನು ತಮಗೆ ಹೇಳ್ತೀನಿ. ಕಾಳಿಯ ಕಂಕಾಳದಿಂದ ಮುನ್ನ, ತ್ರಿಪುರ ಸಂಹಾರದಿಂದ ಮುನ್ನ, ಹರಿ ವಿರಂಚಿಗಳಿಂದ ಮುನ್ನ, ಉಮೆಯ ಕಲ್ಯಾಣದಿಂದ ಮುನ್ನ, ಮುನ್ನ 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 ಅಂದಿಂಗೆಳೆಯ ನೀನು, ಹಳೆಯ ನಾನು, ಮಹಾದಾನಿ ಕೂಡಲ ಸಂಗಮ ದೇವ. ಬಸವಣ್ಣವ್ರು ಇದ್ರೊಳಗೆ ಎಲ್ಲ ಸ್ಪಷ್ಟ ಹೇಳಿಬಿಟ್ಟಾರ. ಒಬ್ಬವ ರುಂಡಮಾಲೆ ಹಾಕ್ಕೊಂಡಿದ್ನಂತ. ಅದರಾಗ ಮಹಾತ್ಮರು ಬಸವಣ್ಣವರು ಹೇಳುವ ದೃಷ್ಟಾಂತ ಏನು ಅಂತಂದ್ರೆ, ಇದು ಕಾಳಿದಪ್ಪ, ಇದು ವಿಷ್ಣುಂದಪ್ಪ, ಇದು ಇಂದ್ರಂದಪ್ಪ ಅಂತ ಗುರುತಿಸ್ತಿದ್ರಂತ. ಅವೆಲ್ಲವುಗಳಿಗಿಂತಲೂ ಮುನ್ನ ಇರುವಂಥ ದೇವರು ಒಬ್ಬನೇ. ಆ ಎಲ್ಲಕ್ಕೂ ಮೂಲನಾದಂಥ ದೇವರು ನೀವು ಒಬ್ಬನೇ. ಆದರೆ ಇವುಗಳನ್ನು ನಾವು, ನಮ್ಮ ಜನರು ತಮಗೆ ಹೇಗೆ ಬೇಕು ಹಾಗೆ ಬಳಸ್ತಾ ಬಂದಿದ್ದಾರೆ ಅನ್ನುವಂಥ ಮಾತನ್ನು. ಇಷ್ಟೇ ಅಲ್ಲ, ಶಿವನ ಚಮತ್ಕಾರವನ್ನು ಸಹಿತ ಬಸವಣ್ಣವ್ರು ಹೇಳಿದ್ದಾರೆ. ಏನಂತ? ಹರನ ಕೊರಳಲ್ಲಿಪ್ಪ ಕರೋಟ ಮಾಲೆಯ ಶಿರದ ಲಿಖಿತವ ಕಂಡು ಮರುಳು ತಂಡಗಳು ಓದಿ ನೋಡಲು, ಇವನು ಅಜ, ಇವ ಹರಿ, ಇವ ಸುರಪತಿ, ಇವ ಧರೀಂದ್ರ, ಇವನಂತಕನೆಂದು ಹರುಷದಿಂದ ಸರಸವಾಡಿತ್ತ ಕಂಡು ಹರಮುಕುಳಿತನಾಗಿ ನಕ್ಕ ನಮ್ಮ ಕೂಡಲ ಸಂಗಮ ದೇವ ಅಂತ 537ನೇ ವಚನ ಇದು ಬಸವಣ್ಣವ್ರದ್ದು. ಈ ವಚನದ ತಾತ್ಪರ್ಯ ಏನಂದ್ರೆ, ಶಿವ ತನ್ನ ಸುತ್ತ ಇರುವಂಥ ಭೂತಗಳು ಅಂತೇನಿರ್ತಾವು, ಆ ಭೂತಗಳು ಶಿವನ ಕಡೆ ನೋಡ್ತಿದ್ದು ಅಂತ, ಆತನ ಕೊರಳಲ್ಲಿಯ ರುಂಡಮಾಲೆಯನ್ನು ನೋಡಿ ಅಂತಿದ್ದು ಅಂತ, ಅಲ್ಲಿರುವ ರುಂಡಗಳನ್ನು ಗುರುತಿಸ್ತಿದ್ರಂತ. ಇದು ಬ್ರಹ್ಮನ ತಲೆ, ಇದು ವಿಷ್ಣುವಿನ ತಲೆ, ಇದು ಕಾಳಿಯ ತಲೆ ಅಂತ ಅಂತಿದ್ರಂತ. ಬಸವಣ್ಣವರು ಇಂಥ ಯಾವ ದೇವ್ರನ್ನೂ ಒಪ್ಕೊಂಡಿದ್ದಿಲ್ಲ ಅಂತ ಯಾರ್ಯಾರು ಹೇಳ್ತಾರಲ್ಲ ಅವ್ರಿಗಿದು ಉತ್ತರ. ಬಸವಣ್ಣವರು ಶಿವನ ರೂಪವನ್ನು ಇಷ್ಟು ಚೆಂದಾಗಿ ವರ್ಣನೆ ಮಾಡಿದ್ದಾರೆ. ಇಂಥ ಸುಮಾರು ವಚನಗಳು. ಆಮೇಲೆ ಇನ್ನೂ ಮತ್ತೇನು ಹೇಳ್ತಾರೆ ಬಸವಣ್ಣವ್ರ ಕುರಿತು ಅಂದ್ರೆ, ಬಸವಣ್ಣವರು ವೇದಗಳನ್ನು ಒಪ್ಪೋದಿಲ್ಲ ಅಂತ ಹೇಳ್ತಾರೆ. ಬಸವಣ್ಣವರು ಇಂಥ ಈ ಎಲ್ಲ ಗುಡಿಯ ದೇವಾಲಯಗಳನ್ನು ದೇವರುಗಳನ್ನು ಒಪ್ಪೋದಿಲ್ಲ ಅಂತ ಹೇಳ್ತಾರೆ. ಇದನ್ನು ಅಧ್ಯಯನ ಮಾಡಿದರೆ
ಸುಮಾರು 72 ವಚನಗಳು ಎಂಥವು ಅದಾವು ಅಂತಂದ್ರೆ ಉಪನಿಷತ್ತುಗಳು, ಭಗವದ್ಗೀತೆ ಮತ್ತು ಆಗಮಗಳಿಂದ ಉದ್ಧೃತಗೊಳಿಸಿದಂಥ, ತಮಗೆ ಬೇಕಾದಾಗ ಉದ್ಧೃತಗೊಳಿಸಿದಂಥ ಕೆಲವೊಂದು ಶ್ಲೋಕಗಳು ಬಸವಣ್ಣವರು ವಚನಗಳಲ್ಲಿ ಬರ್ತಾವೆ. ಆಮೇಲೆ ಒಂದು 30-35 ವಚನಗಳು ಎಂಥವು ಅಂದ್ರೆ ನಮ್ಮ ಪುರಾಣಗಳಲ್ಲಿಯೇ ಕಥೆಗಳನ್ನು ಬಸವಣ್ಣವರು ಹೇಳ್ತಾರೆ. ಸುಮಾರು ಆ 30-35 ವಚನಗಳಲ್ಲಿ 100-112 ಪುರಾಣದ ಕಥೆಗಳನ್ನು ಬಸವಣ್ಣವರು ಹೇಳಿದ್ದಾರೆ. ಇಷ್ಟೇ ಅಲ್ಲ, ಬಸವಣ್ಣವರು ಕರ್ಮ ಸಿದ್ಧಾಂತವನ್ನು, ಈಗ ಭಾಳ ಜನ ಏನು ಹೇಳಕತ್ತಾರ, ಬಸವಣ್ಣವ್ರು ಕರ್ಮ ಸಿದ್ಧಾಂತ ಒಪ್ಕೋತಿದ್ದಿಲ್ಲ, ಹಿಂದೂ ಧರ್ಮದ್ದದು ಹಂಗೆ ಹಿಂಗಂತ. ಹಂಗಿಲ್ಲ, ಬಸವಣ್ಣವರು ಕರ್ಮ ಸಿದ್ಧಾಂತವನ್ನು ಒಪ್ಕೊತಿದ್ರು. ಬಸವಣ್ಣವರು ಪೂರ್ವಜನ್ಮ ಪುನರ್ಜನ್ಮ, ಹಿಂದೂಗಳು ಯಾರಿಗೆ ಅಂತಾರ ಅಂದ್ರೆ ಯಾರು ಪೂರ್ವಜನ್ಮ ಪುನರ್ಜನ್ಮವನ್ನು ಒಪ್ಕೊಳ್ತಾರ ಅವ್ರಿಗೆ ಹಿಂದೂಗಳಂತಾರ, ಯಾರು ಕರ್ಮ ಸಿದ್ಧಾಂತವನ್ನು ಒಪ್ಕೊಳ್ತಾರ ಅವ್ರಿಗೆ ಹಿಂದೂಗಳಂತಾರ, ಯಾರು ಮೋಕ್ಷ ಸಾಧನೆಯನ್ನು ಒಪ್ಕೊಳ್ತಾರ, ಮೋಕ್ಷ ಪಡೆಯುವುದರ ಮೇಲೆ ಯಾರಿಗೆ ನಂಬಿಕೆ ಇದೆಯೋ ಅವರಿಗೆ ಹಿಂದೂಗಳಂತ ಕರೀತಾರ. ಹಾಗಾದ್ರೆ ಬಸವಣ್ಣವ್ರು ಇವುಗಳನ್ನು ಒಪ್ಕೊಂಡಿದ್ರೋ ಇಲ್ಲೋ ಅಂತ ತಮಗೆ ಅನಿಸಿದ್ರೆ, ಬಸವಣ್ಣವರು ಕರ್ಮ ಸಿದ್ಧಾಂತವನ್ನು ಬಹಳ ಚೆಂದಾಗಿ ಒಪ್ಕೊಂಡಾರ. ಪಂಡಿತನಾಗಲಿ ಮೂರ್ಖನಾಗಲಿ ಸಂಚಿತ ಕರ್ಮ ಉಂಡಲ್ಲದೆ ಬಿಡದು, ಪ್ರಾರಬ್ಧ ಕರ್ಮ ಭೋಗಿಸದಲ್ಲದೆ ಹೋಗದೆಂದು ಶ್ರುತಿ ಸಾರುತ್ತೈದಾವೆ ನೋಡ. ಅಲ್ರಿ, ಬಸವಣ್ಣವರು ವೇದಗಳನ್ನು ಒಪ್ಕೊಳ್ಳಂಗಿಲ್ಲ ಅಂತ ಹೇಳಿದ್ರು. ಈಗ ಪ್ರವಚನ ಮಾಡುವ ಸ್ವಾಮಿಗಳಿವರು ಈ ಬಸವಣ್ಣವ್ರ ವಚನದೊಳಗೆ ಹೇಳ್ಯಾರ, ಪಂಡಿತನಾಗಲಿ ಮೂರ್ಖನಾಗಲಿ ಸಂಚಿತ ಕರ್ಮ ಉಂಡಲ್ಲದೆ ಬಿಡದು, ಪ್ರಾರಬ್ಧ ಕರ್ಮ ಭೋಗಿಸದಲ್ಲದೆ ತೀರದು ಅಂತ ಇಷ್ಟು ಸ್ಪಷ್ಟವಾಗಿ ಬಸವಣ್ಣವ್ರು ಹೇಳ್ತಾ, ತಾನಾವ ಲೋಕದೊಳಗಿದ್ದರೂ ಬಿಡದು, ಇದನ್ನು ಶ್ರುತಿ ಸಾರುತ್ತಾ ಇದ್ದಾವೆ ನೋಡ. ಶ್ರುತಿ ಅಂದ್ರೆ ಉಪನಿಷತ್ತುಗಳು, ಉಪನಿಷತ್ತುಗಳಂದರೆ ವೇದದ ಅಂತಿಮ ಭಾಗ. ಹಾಗಾದ್ರೆ ಬಸವಣ್ಣವರು ವೇದಗಳನ್ನು ಒಪ್ಕೊಂಡಂಗೆ ಆತಂತಿರೋ ಇಲ್ಲಂತಿರೋ? ಮತ್ತು ಇವರೆಲ್ಲ ಏನು ಹೇಳ್ಕೊತ ಹೊಂಟಾರಲ್ಲ, ಇದು ನಿಜ ಏನು? ಇಲ್ಲ. ಜನರನ್ನು ಭ್ರಮಿತರನ್ನಾಗಿಸೋದು, ಜನರ ತಲೆ ಕೆಡಿಸೋದು ಇಂಥ ಕೆಲಸ. ಅವರ ಪಾದ ಪದ್ಮಗಳಲ್ಲಿ ನಮ್ಮ ಪ್ರಣಾಮ ಮಾಡಿ ನಮ್ಮ ಅರಿಕೆ ಏನು ಅಂದ್ರೆ, ಬಸವಣ್ಣವ್ರ ಸಾಹಿತ್ಯವನ್ನು ಚೆನ್ನಾಗಿ ಓದ್ರಿ. ಸುಮ್ಮನೆ ಒಂದು 4-6 ವಚನ ಬಾಯ್ಪಾಟ್ ಮಾಡ್ಕೊಂಡು ಹ್ಯಾಂಗೆ ಬಾಯಿಗೆ ಬಂದಂಗೆ ಜಾಡಿಸ್ಕೋತ ಹೊಂಟಿರಲ್ಲ, ಈ ಉದ್ಯೋಗ ಬಂದ್ ಮಾಡಿ. ಇದರಿಂದ ಸಮಾಜಕ್ಕೇನು ಒಳ್ಳೆಯದಾಗುವುದಿಲ್ಲ. ಸಮಾಜವನ್ನು ದಾರಿ ಬಿಡಿಸ್ತೀರಿ ನೀವು, ದಾರಿ ತಪ್ಪಿಸ್ತೀರಿ ನೀವು. ದಯವಿಟ್ಟು ಇಂಥ ಕೆಲಸ ಮಾಡಕ್ಕೆ ಹೋಗಬೇಡ್ರಿ. ಇವನು ಓದ್ರಿ. ಕರ್ಮಫಲ ಗೂಡಿ ಕೂಡಲ ಸಂಗಮ ದೇವಂಗೆ ಆತ್ಮ ನೈವೇದ್ಯವ ಮಾಡಿದವನೇ ಧನ್ಯ ಅಂತ 773ನೇ ವಚನ ಇದು ಬಸವಣ್ಣವ್ರದ್ದು. ಆಮೇಲೆ ಈ ವೇದವನ್ನು ಒಪ್ಕೊಂಡಿಲ್ಲ ಬಸವಣ್ಣವರು ಅಂತ ಇನ್ನೊಂದು ಮಾತನ್ನು ಹೇಳ್ತಾರೆ. ಕಾಡು ಸಿದ್ದೇಶ್ವರದ ಒಂದು ವಚನವನ್ನು, ವೇದವನ್ನು ಓದುವವ ಯಾರ ಮಗನ ಅಂತಾರ್ರಿ? ಬ್ಯಾಡ್ರಿ. ಶಾಸ್ತ್ರವನ್ನು ಓದುವವ ಸೂಳೆಯ ಮಗ ಅಂತಂದ್ರು. ತಾವು ನಿರ್ಣಯ ಮಾಡ್ರೆ ಇದನ್ನು, ಈ ವಚನವನ್ನು ಭಾಳ ಮಂದಿ ಈ ಸೋಷಿಯಲ್ ಮೀಡಿಯಾದಾಗ ಓಡಿಸ್ತಾರೆ. ಅದರ ತಾತ್ಪರ್ಯ ಏನು ಅಂತ ಇವ್ರು ಯಾರೂ ಓದಿಲ್ಲ. ಇದರ ಅಪ್ಪನಂಥ ವಚನಗಳು ಕಾಡು ಸಿದ್ದೇಶ್ವರರು ಅದಾವ್ರಿ, ಇವರಿಗೆ ಚಂದಾಗಿ ಆರತಿ ಮಾಡುವಂಥ ವಚನಗಳದಾವು. ಆದ್ರೆ ನಾ ಅವನ್ನ ಹೇಳಕ್ಕೆ ಹೋಗಿಲ್ಲ. ನಾ ಈಗ ಇದರ ಅರ್ಥ ಏನು ಹೇಳೋದು ಅಂದ್ರೆ, ಶಾಸ್ತ್ರವನ್ನು ಓದುವವರೆಲ್ಲ ಸೂಳೆಯ ಮಕ್ಕಳು ಅಂತ ಅಂದಿದ್ರು ಅಂದ್ರೆ, ಪಗು ಹಳಕಟ್ಟಿ ಅವ್ರ ಮ್ಯಾಗ ತಮ್ಮ ವಿಶ್ವಾಸ ಐತೋ ಇಲ್ಲ ಇಲ್ಲಿ ಕುಂತವ್ರದ್ದು? ಆ ಪುಣ್ಯಾತ್ಮ ಬರಲಿಲ್ಲ ಅಂತಂದ್ರೆ ನಮಗೆ ವಚನ ಶಾಸ್ತ್ರವನ್ನು ಇವತ್ತು ನೋಡೋಕೆ ಸಿಗ್ತಿದ್ದಿಲ್ಲ. ಆ ಮನುಷ್ಯ ಇಡೀ ತನ್ನ ಜೀವನವನ್ನು ವಚನದ ಕಟ್ಟುಗಳನ್ನು ಊರೂರಿಗೆ ಹೋಗಿ ತಂದು ತನ್ನದೇ ಆದಂಥ ಪ್ರಿಂಟಿಂಗ್ ಪ್ರೆಸ್ನಲ್ಲಿ ಮುದ್ರಿಸಿ ಈ ನಾಡಿಗೆ ನೀಡಿದವನು. ಶರಣರನ್ನು ಪರಿಚಯಿಸಿದವರು ಯಾರಾದರೂ ಇದ್ದರೆ ನಮ್ಮ ವಚನ ಪಿತಾಮಹ ಪಗು ಹಳಕಟ್ಟಿಯವರು. ಆ ಹಳಕಟ್ಟಿಯವರು ತಾವು ರಚಿಸಿದಂಥ ಆ ಪುಸ್ತಕಕ್ಕೆ ಒಂದು ಹೆಸರು ಕೊಟ್ಟಾರೆ,
ವಚನಶಾಸ್ತ್ರ ಸಾರ ಅಂತ. ಅಂದ್ರೆ ವಚನಗಳಿಗೆ ಶಾಸ್ತ್ರ ಅಂದ್ರಂತಿರೋ ಇಲ್ಲಂತಿರೋ ಅಂದ್ರಲ್ಲ. ಹಾಗಾದ್ರೆ ಈ ಶಾಸ್ತ್ರ ಓದೋರಿಗೆ ಏನಂತೀರಿ? ನಾ ಅನ್ನೋದಿಲ್ಲ. ಈಗ ಆಗಲೇ ಅಂದಿದ್ರಲ್ಲ ಅದನ್ನ ಅಟ್ಟ ಹೇಳಿದೆ, ಈಗ ನಾ ಅನ್ನೋದಿಲ್ಲ. ಇವರು ಒಬ್ಬರ ಅಂದಿಲ್ಲ. ಮತ್ತು ಇದು ವಚನವೂ ಶಾಸ್ತ್ರವೇ. ಯಾವಾಗ ಕ್ರಮ ಬರುತ್ತಲ್ಲ, ಸ್ಥಳಕಟ್ಟುಗಳ ಮೇಲೆ ಮಾತಾಡಕ್ಕೆ ಹೋಗ್ತೀವಲ್ಲ, ಅವಾಗ ಅದು ಶಾಸ್ತ್ರ ಆಗಿಬಿಡ್ತೈತೆ. ಇಷ್ಟೇ ಅಲ್ಲ, ರಂಗನಾಥ ದಿವಾಕರ್ ಅವರು, ರಂಗನಾಥರಾಯರು ತಮ್ಮ ಆಯುಷ್ಯವನ್ನು, ಆ ಮನುಷ್ಯ ಬಹಳ ದೊಡ್ಡ ಪಂಡಿತ, ಅವರು ಸಹಿತ ಒಂದು ಪುಸ್ತಕ ಬರೆದಾರ, ವಚನಶಾಸ್ತ್ರ ರಹಸ್ಯ ಅಂತ. ಎಲ್ಲರೂ ಓದ್ಬೇಕು ಅವನು, ಅಂಥ ಪುಸ್ತಕ ಬರೆದಾರ. ಅದರೊಳಗೆ ಒಂದು ಮಾತನ್ನು ಬರೆದಾರ, ಎಲ್ಲಿ ಎಲ್ಲಿ ಜ್ಞಾನದ ಮಾತುಗಳು ಬರ್ತಾವೋ ಅದಕ್ಕೆ ವೇದ ಅಂತ ಕರಿಬೇಕು ಅಂತ ಆರ್ ದಿವಾಕರ್ ಅವ್ರು ಹೇಳ್ಯಾರ. ಹಾಗಾದ್ರೆ ಶರಣರು ಬಸವಣ್ಣವರು ವೇದಗಳನ್ನು ಒಪ್ಕೊಂಡಿದ್ರೋ ಇಲ್ಲೋ ಅನ್ನೋದನ್ನು ಅವರವ್ರ ವಿಚಾರಕ್ಕೆ ಬಿಟ್ಟು ಬಿಡೋನು. ಶರಣರಂತೂ ಒಪ್ಕೊಂಡಿದ್ರು. ಇಲ್ಲಂತ ಅನ್ನೋರು ನನ್ನ ಹತ್ರ ಬರ್ರಿ, ನೀವು ಎಲ್ಲಿ ಅಂತೀರ ಅಲ್ಲಿ ನಾ ಬರಕ್ಕೆ ತಯಾರಿದ್ದೀನಿ, ಇಂಥದ ಒಂದು ವೇದಿಕೆ ತಯಾರು ಮಾಡಿರಿ, ಅಲ್ಲಿ ಕುಂತ್ಕೊಂಡು ಚರ್ಚೆ ಮಾಡು. ನಾವು ಏನು ನಮಗೆ ಬರಲಿಲ್ಲ ಅಂದ್ರೆ ನಾವು ಸೋಲ್ತೀವಿ, ನಿಮಗೆ ಬರಲಿಲ್ಲ ಅಂದ್ರೆ ನೀವು ಸೋಲ್ತೀರಿ, ಪ್ರಶ್ನೆ ಅದು ಅಲ್ಲ. ಆದರೆ ಜನರಿಗೆ ತಪ್ಪು ಮಾರ್ಗದರ್ಶನ ಮಾಡಬೇಡ್ರಿ ಅಂತ ನನ್ನ ಕಳಕಳಿ ವಿನಂತಿ ಆ ಪುಣ್ಯಾತ್ಮರಿಗೆ. ಇರಲಿಲ್ಲ ಅಂದ್ರೆ ಮುಂದೆ ಕುಂತವ್ರು ನಾವು ಮಾತಾಡಿದ್ರು ಚಪ್ಪಾಳಿ ಬಾರಿಸ್ತೀರಿ, ಅವ್ರು ಬಂದು ನೀವೇ ಬಾರಿಸೋರು. ನೀವೇನು ಸಾಮಾನ್ಯ ಮಂದಿ ಅಲ್ಲದೇವ್ರ ಯಪ್ಪ, ಎಲ್ಲ ಅರ್ಥ ಮಾಡ್ಕೊಂಡಿವಿ. ನಿಮ್ಮನ್ನು ಅರ್ಥ ಮಾಡ್ಕೊಳಕ್ಕೆ ಈ ಜನ್ಮದಾಗ ಏನು ಆಗೋದಿಲ್ಲ ನಮ್ಗೆ. ಈಗ ನಮಗೆ ಸಹಾನುಭೂತಿ ತೋರಿಸಿರಿ, ಅವ್ರು ಬಂದ್ರಂದ್ರೆ ಅಲ್ಲಿನೂ ಕುಂತು ಜಡದದ್ದು. ಯಾಕೋ ಸ್ವಾಮಿ ಹಿಂಗ್ಯಾಕೆ ಮಾತಾಡ್ತೀನಿ ನಮ್ಮ ದೇವ್ರಿಗೆ ಅಂತ ನೀವು ಕೇಳಿದ್ರಿ ಅಂದ್ರೆ ನನಗಿಂತ ಮಾತಾಡೋ ಅವಶ್ಯಕತೆ ಬರ್ತಿತ್ತು ಇವತ್ತು. ನಿಮ್ಮ ಕರ್ತವ್ಯ ಇತ್ತಿದು. ಅವ್ರು ಏನು ಹೇಳಕ್ಕೆ ಹೊಂಟಿದ್ರು, ಮನ್ಯಾನ ಜಗಲಿ ಮ್ಯಾಗಿನ ದೇವರೆಲ್ಲ ಒಯ್ದು ಹೊಳಿಗೆ ಹೋಗಿರಿ ಅಂದ್ರಪ್ಪ. ನಿಮ್ಗೆ ಒಗ್ಯಾಕೆ ತಯಾರಿದ್ದೀರಿ ನೀವು? ನನಗೆ ಒಂದೇ ಮಾತನಾಗ ಹೇಳ್ರಿ. ಒಗ್ಯಾವ್ರಿದ್ರಿ ಅಂದ್ರೆ ನಡ್ರಿ, ನಾನು ಬರ್ತೀನಿ ಈಗ ನಿಮ್ಮ ಕೂಡ. ಎಲ್ಲಿ ಒಗಿತೀರಿ ನೋಡ್ತೀರಿ, ನಾಗ ಹೊಳೆ ಮಾಡ್ಕೊಂಡು ಮತ್ತೆ ಹೊಳಿತಾರವ್ ನಾವು. ಇಲ್ಲಲ್ಲ, ಹೌದಾ? ಎರಡನೇದ್ದು ನಮ್ಮ ಅಜ್ಜವ್ರು ಆಗಲೇ ಹೇಳಿದರು, ನಿಮ್ಮ ದೇವ್ರಿಗೆ, ನಿಮ್ಮ ಮನೆ ದೇವ್ರಿಗೆ ಹೋಗ್ಕಿರಿ, ಹೋಗಬೇಡ್ರಿ ಅಂದ್ರೆ ನಿಮಗೆ ನಡೀತೈತೇನು? ಇಲ್ಲ. ಎಲ್ಲರಿಗೆ ಮನೆ ದೇವ್ರು ಅದಾವೋ ಇಲ್ಲೋ? ನಿಮ್ಮ ಊರಾಗ ಗ್ರಾಮ ದೇವ್ರು ಅದಾವೋ ಇಲ್ಲೋ? ಊರಾಗ ಜಾತ್ರೆ ಮಾಡ್ತಿರೋ ಇಲ್ಲೋ? ಅವ್ರ ಜಾತ್ರೆ ಮಾಡಬೇಡ ಅಂತಾರೆ ಬಿಡವ್ರನು. ಅಲ್ಲ, ಬಿಟ್ಟಿದ್ರಂದ್ರೆ 800 ಯಾಕೆ ವರ್ಷ ಹೋಗಿದ್ದು ಶಿವಾನಮ್ಮ. ಇವ್ರು ಮಾತಾಡಿದ್ದಿಲ್ಲ. ಬಾಗಲಕೋಟ್ಯಾಗ ಒಂದು ಗುಡ್ಯಾಗ ಹೋಗ್ಯಾರ, ಗುಡಿ ಮುಂದೆ ಪ್ರವಚನ ಮಾಡಕ್ಕೆ ಹತ್ತಿದ್ರಿ ಅವರು. ಕತೆ ಹೇಳ್ತೇನೆ ನಿಮಗೆ, ಕೆಲವು ವರ್ಷದ ಹಿಂದಿನ ಮಾತ. ಆ ಗುಡ್ಯಾಗ ಆರತಿ ನಡೆದೈತಿ, ನಗಾರಿ ಬಾರ್ಸಕತ್ತಾರ. ಇವ್ರಿಗೆ ದೇವ್ರಿಗೆ ಬೈಯಕ್ಕೆ ಶುರು ಮಾಡಿದರು ಹೊರಗೆ ಗುಡಿ ಮುಂದನ. ಆ ಊರಾನ ಮಂದಿ ಏನು ಬಡಿಗೆ ತೊಗೊಂಡು ಬಂದರು. ಶಿರೂರಾಗಿದ್ದು ನಾ ಹೇಳೋದು, ಬಾಗಲಕೋಟೆ ಹತ್ತಿರ ಶಿರೂರಾಗ ಅದಿರೋದಿಲ್ಲ, ಐತ್ ನೋಡಿಲ್ಲಿ. ಬಡ್ಗಿ ತೊಗೊಂಡು ಏನು ಬೆನ್ನು ಹತ್ತಿದ್ರು. ಯಾರ ಪಟಗ ಅಲ್ಲೇ ಬಿದ್ದು, ಕೆಲವು ಮಂದಿ ಲುಂಗಿನ ಅಲ್ಲೇ ಬಿಚ್ಕೊಂಡು ಬಿದ್ದು, ಹೆಂಡತಿ ಹೊಲ್ದಾಗ ಹಾಕಿ ಓಡ್ತಿದ್ದು. ಒಬ್ಬ ಮನುಷ್ಯ ಇದ್ದ, ಅವ ನಮಗೆ ಭಾಳ ಬೇಕಾದವ. ಹಿಂದಾಗಡೆ ಅವ್ರಿಗೆ ಸಾಕ್ಷಾತ್ಕಾರ ಆಗಿತ್ತು. ಅವ್ರು ನಮ್ಮ ಹತ್ರ ಬಂದು ಹಲ್ಲ ಮುರಿದಿದ್ರು. ಅವ್ರು ನೋಡ್ದು, ನಾವ್ರ ಹೆಸರು ಹೇಳೋದಿಲ್ಲ. ಹೋಗ್ಯಾನ ಶಿವನ್ ಹೋದವ್ರ ಹೆಸರು ಹೇಳಬಾರ್ದು. ಅಲ್ಲಿ ಗುಡ್ಯಾಗ ಹೋಗಿರಿ, ಅವರ ವ್ಯವಸ್ಥೆ ಮಾಡಿ ಕೊಟ್ಟಾರ, ಮತ್ತು ಅವ್ರಿಗೆ ದೇವ್ರಿಗೆ ಬೇಯಕ್ಕೆ ಹತ್ತೀರಿ. ಇದೆ ಅಂತ ಪುಣ್ಯ ರೀ. ಇದಕ್ಕೆ ನಿಮ್ಮ ಸಮ್ಮತಿ ಐತೇನ್ರಪ್ಪ ಎಲ್ಲರದು? ಇಲ್ಲ. ಮತ್ತು ನಿಮಗಿಲ್ಲ ಅಂದದ್ದನ್ನು ನಾ ಇಲ್ಲ ಅಂದೆ. ಕತ್ತಿಗೆ ಲತ್ತಿ ಪೆಟ್ಟು, ಕುದುರೆಗೆ ಜಬರಿ ಪೆಟ್ಟಂತ, ಹೌದಲ್ಲ? ಅವು ಕುದುರೆಗೆ ಕತ್ತಿ ಟ್ರೀಟ್ಮೆಂಟ್ ಮಾಡಬಾರ್ದು, ಕತ್ತಿ ಕುದುರೆ ಟ್ರೀಟ್ಮೆಂಟ್ ಮಾಡಬಾರ್ದು. ಯಾರು ಟ್ರೀಟ್ಮೆಂಟ್ ಯಾವಕ್ಕೆ ಬೇಕೋ ಹಂಗೆ ಮಾಡ್ಬೇಕಪ್ಪ. ಹಂಗಿದ್ರೆ ಅವ್ರಿಗೆ ಆ ಭಾಷೆ ತಿಳಿತೈತೆ. ನಾ ಬಿಜಾಪುರ ಮನುಷ್ಯ ಆಗಿರೋದ್ರಿಂದ ಬಿಜಾಪುರ ಭಾಷಾದಾಗ ಮಾತಾಡಿದೆ. ನೀವೆಲ್ಲ ಆ ಕಡೆ ಮೈಸೂರು ಕಡೆ ಭಾಷಾದಾಗ ಇರೋ ಮಂದಿ, ನಿಮ್ಗೆ ಅದು ಒಂದು ಜರ ಕಠಿಣ ಅನ್ನಿಸ್ತೈತೆ. ನಮ್ಮಲ್ಲೇನ ಉಸ್ಕೊಳ ಎಲ್ಲಿ ಹೋಗ್ಯಾನವ, ಹಿಡ್ಕೊಂಡು ಬಾ ಅವನ್ನ. ನಾವು ಮಾತಾಡ್ತಾ ಹಿಂಗೆ ರೀ. ಅವ ಎಷ್ಟು ಹೇಳಿದ್ರೆ ಕೇಳಲ್ಲ ನೋಡು ಮಗ. ಅವ ಮೆಟ್ಲೆ ಹೊಡ್ಕೊಂತವ ಅವನ್ನ ಹಿಡ್ಕೊಂಡು. ಇವು ನಮ್ಮಲ್ಲಿ ಸಹಜ ಅನ್ನೋ ಮಾತ್ರಿ. ಇವೇನು ಭಾಳ ವಿಶೇಷ ಅಂತ ತಿಳ್ಕೊಬೇಡ್ರಿ ನೀವು. ಅವಕ್ಕೇನು ಭಾಳ ಒತ್ತೂ ಕೊಡಬೇಡ್ರಿ. ಸಣ್ಣವ್ರಿದ್ದಾಗಿಂದ ಮತ್ತು ಇನ್ನಂತಾರೆ ಸ್ವಾಮಿಗಳಾದವ್ರು ಹಿಂಗೆ ಮಾತಾಡೋದು. ಮತ್ತು ನಾ ಮಾತಾಡ್ಲಿಕ್ಕೆ ಯಾರು ಮಾತಾಡೋರು? ಶಿವನ್ ನೀವಂತರೂ ಯಾರೂ ಅನ್ನಲಿಲ್ಲ. ಇವ್ರು ನಮ್ಮ ಅಪ್ಪಗಳಂತರೂ ಎಲ್ಲರೂ ಅಂದರು, ಯಪ್ಪ ನಾವು ಅಂದ್ರೆ ಏನು ಗತಿ ಆಕ್ಕೈತಿ ಅಂತಂದರು.
ಮತ್ತು ಯಾವ ಹೊಳ್ಳಿ ಬಡಿಸ್ಕೊಳಕ್ಕೆ ತಯಾರದಾನ ಅವನ ಅನ್ಬೇಕಲ್ಲ. ಹೌದಂತೀರಿ ಅಲ್ಲಂತೀರಿ? ಅಷ್ಟು ಧೈರ್ಯ ಬೇಕೋ ಬೇಡೋ? ನೀವು ಏನೇನು ಮಾಡ್ತೀರಿ ಮಾಡ್ರಪ್ಪ ನೋಡ್ತೀನಿ. ನಾವೊಂದು ಒಗದು ಕುಂತೀನಲ್ಲ 3 ತಿಂಗಳಾಯ್ತು. ನಾವೊಂದು ಬಾಂಬ್ ಒಗದು ನೀವು ಪಟಾಕಿ ದಿನ ಸಿಡಿತಾವು ಮಾಡಿ ಎಲ್ಲಿಗೆ ಬಂದಾವ ಹೇಳನೀಗ? ನಿಮ್ಮ ಕೈ ಮುಗಿತೀವ್ರಿ ಬಂದ್ ಮಾಡಿರಿ ಅಂತ ನನಗನ್ನಾಕತ್ಯಾರ. ಅವರೇ ಬಂದ್ ಮಾಡಿರಿ ಅಂದ್ರು. ನಾ ಅಂದೆ ಅಲ್ಲಿ ನೀವು ಶುರು ಮಾಡಿರಿ, ನೀವು ಬಂದ್ ಮಾಡಿರಿ ಅಂತ ನಾ ಅಂದೆ. ಏನು ದೊಡ್ಡ ಮಾತಾತ್ರಿ, ಬಂದ್ ಮಾಡಿಬಿಡ್ರಿ. ಒಬ್ರು ಅಂತಾರೆ, ಯಪ್ಪ ನಿನ್ನಿಂದಾಗಿ ನನಗೆ ಸ್ಟೆಂಟ್ ಹಾಕೊಳ್ಳೋ ಪಾಳಿ ಬಂತು ಅಂತ. ಒಬ್ಬ ಹಾರ್ಟ್ ಅಟ್ಯಾಕ್ ಆಗ್ಯಾವ ಕೆಲವು ಮಂದಿಗೆ. ಯಾಕಂತಂದ್ರೆ ಸಹನ್ ಆಗೋಲ್ದು. ಮಂದಿ ಕೇಳಾಕತ್ತಾರ ಊರಾಗ ಹೋದ ಕೂಡಲೇ, ಹಿಂಗ್ಯಾಕೆ ಮಾಡಿದ್ರಿ, ಹಿಂಗ್ಯಾಕೆ ಮಾತಾಡಿದ್ರಿ ನೀವು ಅಂತ. ಒಬ್ರಂತರು ಏನು ಹೇಳಿದರು ಅಂದ್ರೆ, ಇನ್ನು ಮುಂದೆ ಇಲ್ಲಿ ತನ ಏನು ಬೈದು ಹೊತ್ತು, ಇನ್ನು ಮುಂದೆ ಆಯುಷ್ಯದಾಗ ಬಸವಣ್ಣ ರಾಷ್ಟ್ರೀಯತೆ ಇಷ್ಟು ಬಿಟ್ಟರೆ ನಾ ಮತ್ತೊಂದು ಮಾತು ಮಾತಾಡೋದಿಲ್ರಿ. ಕಾಡಸಿದ್ದೇಶ್ವರ ಅಪ್ಪಗಳಿಗೆ ಹೇಳ್ರಿ, ಅವ್ರು ಕರೆದ್ರೆ ಇವತ್ತನ ಬರಕ್ಕೆ ತಯಾರದೀನಿ ರೀ. ಯಪ್ಪ ಕೈ ಮುಗಿದ್ ನಾನು, ನಿನ್ನ ಕರೆದಂತ ತಿಳ್ಕೊ. ಈ ಮಂದೆಲ್ಲ ನನಗೂಡ ನನ್ನ ಗತಿ ಏನಾದಿತ್ತು. ನಾ ಅಂತೀನಿ, ಯಾರ್ಯಾರಿಗೆ ಪಶ್ಚಾತ್ತಾಪ ಆಗೈತಲ್ಲ ಆ ಪುಣ್ಯಾತ್ಮರು ಎಲ್ಲರೂ ಬರ್ರಿ, ನಾವೆಲ್ಲರೂ ಕೂಡಿ ಚಲೋ ಕೆಲಸ ಮಾಡೋಣ. ಯಾರೂ ಶತ್ರುಗಳಲ್ಲ, ನಮಗೆ ಶತ್ರುಗಳಲ್ಲ ಯಾರು, ಎಲ್ಲರೂ ನಮ್ಮವರ. ನಿಮಗೊಂದು ವೇಳೆ ಮಾಡಿದ ಕ್ರಿಯೆ ಪಶ್ಚಾತ್ತಾಪ ಆಗಿತ್ತು ಅಂದ್ರೆ ನಾವು ನೀವು ಕೂಡ ಒಂದು ಚಲೋ ಧರ್ಮ ನಡೆಸೋಣ ಬರ್ರಿ. ಏನು ತೊಂದರೆ ಐತೆ ಅದ್ರಾಗ? ಏನು ಹುಟ್ಟು ಬರಾಗೇನು ನಾವು ನೀವೇನು ಶತ್ರುಗಳಂತ ಹುಟ್ಟು ಮತ್ತು ಈಗೂ ಸಹಿತ ನಮ್ದು ಗೆಳ್ತಾನ ಭಾಳ ಚಲೋ ಐತ್ರಿ. ಮತ್ತು ನಿಮ್ಗೆ ಹೇಳ್ತಾನೆ ಮಾತಾಡಿಸಿ. ಒಬ್ಬರು ಸ್ವಾಮಿಗಳೊಬ್ಬ ಮಂತ್ರಿ ಹತ್ರ ಹೋದ್ರು, ಕೇಂದ್ರೀಯ ಮಂತ್ರಿ ಹತ್ರ. ಕಾಡಸಿದ್ದೇಶ್ವರ ಸ್ವಾಮಿಗಳಿಗೆ ಒಂಜಾರು ಹೇಳಿ ನಮ್ಮದು ಬಗೆಹರಿಸ್ರಿ ಅಂತ. ಬಾಲ್ಕಿ ಸ್ವಾಮಿಗಳು ಹೆಸರೇ ಹೇಳ್ಬಿಡ್ತೀನಿ, ಸುಮ್ಮನೆ ನಿಮ್ಮ ಮನಸ್ಸಿನಾಗ ಉಳಿಬಾರ್ದು ಏನು. ಶಿವಣ್ಣನ ಹತ್ರ ಹೋದ್ರಪ್ಪ, ಸೋಮಣ್ಣನ ಹತ್ರ. ಸೋಮಣ್ಣ ಹುಷಾರು ಮನುಷ್ಯ. ಕಾಡಸಿದ್ದೇಶ್ವರ ಅಪ್ಪಗಳಂದ್ರೆ ಹೌದಂದೆ. ಬಾಲ್ಕಿ ಸ್ವಾಮಿಗಳು ಮಾತಾಡ್ತಾರಂತ ನೋಡ್ರಿ, ಕೊಟ್ಟ ಬಿಟ್ಟ ಅವ್ರ ಕೈಯ. ಏನು ಹೇಳಿ ಶಿವಣ್ಣ ಅವ್ರ ಕೈಯಾಗ ಕೊಟ್ಟ. ದೌಡ್ ಮಾತು ಬರೋಲ್ಲ. ಅಜ್ಜವ್ರ ಅಂಜಬೇಡ್ರಿ, ಮಾತಾಡ್ರಿ ನೀವು ಹೇಳ್ರಿ ತಂದೆ. ಹೇಳ್ರಿ ಏನು ಅಂಥದ್ದು ಏನಾಗೈತೆ? ನಾವು ನೀವು ಏನ ಆತ್ಮೀಯರು. ನಾವು ಮೊದಲಿಂದನೂ ಹೇಳ್ತಿದ್ದೆ, ವೈಚಾರಿಕವಾಗಿ ನಮ್ಮದು ನಿಮ್ಮದು ಹೊಂದೋದಿಲ್ಲ. ಆದ್ರೆ ಆತ್ಮೀಯತೆ ಅಂತ ಏನು ಇರ್ತೈತಲ್ಲ, ಅದಕ್ಕೆ ಎಲ್ಲಿ ಬಾಧೆ ಬರ್ಗೊಡೋದು ಬೇಡ ಅಂತ ನಾ ಹೇಳ್ತಿದ್ದೆ ಅವ್ರಿಗೆ ಮೊದಲಿಂದನೂ. ವೈಚಾರಿಕ ಮತಭೇದಗಳು ನಮ್ಗೆ ನಿಮ್ಗೆ ಇರೋಲಕ್ಕ, ಆದ್ರೆ ಆತ್ಮೀಯತೆ ಅಂತ ಏನೈತಲ್ಲ ನಮ್ಮದು, ಅದು ಇರಲಿ ಅಂತ ಹೇಳ್ತಿದ್ದೆ. ಆತ್ಮೀಯತೆಯಿಂದ ಹೋಗ್ತಿದ್ದೀವಿ. ಇದ್ರೊಳಗೆ ಮತ್ತೇನೇನೇನೇನೋ ಗದ್ದಲ ಮಾಡಿದರು. ಏನು ಮಾಡ್ರಪ್ಪ ಶಿವನ್ಮ ನಾಯನ ಹೇಳಿದ ಪುಣ್ಯಾತ್ಮರಿಗೆ. ಈಗಲೂ ಸಹಿತ ದಯವಿಟ್ಟು ನನ್ನ ಪ್ರಾರ್ಥನೆ ಅವರಿಗೆ, ನೀವು ಬಸವಣ್ಣವ್ರನ್ನ ನಾಸ್ತಿಕ್ ಮಾಡೋಕ್ಕೆ ಹೋಗಬೇಡ್ರಿ. ಬಸವಣ್ಣವ್ರನ್ನ ಶರಣರನ್ನ ವೇದ ವಿರೋಧಿಗಳನ್ನ ಮಾಡ್ಲಿಕ್ಕೆ ಹೋಗಬೇಡ್ರಿ. ಆಮೇಲೆ ಹೆಂಗೆ ಮುಗಿಸೋದ್ರಿ ಇದನ್ನಂತ ಕೇಳಿದರು. ನಾನು ಒಂದೇ ಪ್ರಾರ್ಥನೆ ಅವ್ರ ಎದುರಿಗೆ ಇಟ್ಟೆ. ಏನಂತ, ನೀವೇನು ಈ ಸಮಾಜ ಒಡ್ಯಾಕೆ ಹೊಂಟಿರಲ್ಲ, ಒಂದೇ ಬಸವಣ್ಣವರು ಎಲ್ಲರನ್ನೂ ಕೂಡಿಸೋ ಕೆಲಸ ಮಾಡಿದರು. ಈಗ ಬಸವಣ್ಣನ ಹೆಸರು ಹೇಳಿಕೊಂಡು ಈ ವೀರಶೈವ ಮತ್ತು ಲಿಂಗಾಯತ ಅಂತ ಯಾಡ್ ಮಾಡಕ್ಕೆ ಹೊಂಟಿರಲ್ಲ, ದಯವಿಟ್ಟು ನೀವು ಎರಡೂ ಒಂದೇ ಅಂತ ಡಿಕ್ಲೇರ್ ಮಾಡಿರಿ, ನಂದು ಬಂದ್ ಆಕೈತಿ ಅಂತ ಹೇಳಿ. ಏನು ಕೆಟ್ಟ ಹೇಳಿನ ನಾನು ಒಂದೇ ಪ್ರಾರ್ಥನೆ ಮಾಡಿಕೊಂಡೆ, ವೀರಶೈವ ಲಿಂಗಾಯತ ಎರಡಲ್ಲ ಒಂದೇ ಅಂತನ್ರಿ. ಎರಡನೇದ್ದು ನಾವು ಹಿಂದೂ ಲಿಂಗಾಯತರು ಅಂದುಬಿಡ್ರಿ, ಕೆಲಸ ಬಗೆಹರಿದು. ನಾವು ಮೊದಲು ಹಿಂದೂಗಳು, ಆಮೇಲೆ ಲಿಂಗಾಯತರು. ನಾವು ಹಿಂದೂ ಲಿಂಗಾಯತರು, ಹಿಂದೂ ವೀರಶೈವರು ಅಂದುಬಿಡ್ರಿ, ಮುಗ್ದ ಹೋತಂತ ಹೇಳಿದೆ. ಇವತ್ತು ಸಹಿತ ನನ್ನ ತಯಾರಿ ಐತೆ. ಇಲ್ಲಂದ್ರಿ ಮುಂದಿನ ಊರಾಗ ಮತ್ತೈತೆ, ಇದು ಮತ್ತೈತೆ. ನಿಮಗೆ ಎಲ್ಲಿ ತನ ಓಣ್ಯಾಗ ಸಹಿತ ಅಡ್ಡಾಡಕ್ಕೆ ಕಠಿಣ ಆದಿತ್ತು. ಯಾಕಂದ್ರೆ ಈ ಮಂದಿ ಕೇಳಕ್ಕೆ ಶುರು ಮಾಡ್ಯಾರ. ಮೊದಲು ಯಾರೂ ಕೇಳ್ತಿದ್ದಿಲ್ಲ. ಬಂದು ನೋಡಿವ ಹಿಂಗೆ ಅನ್ನಕ್ಕೆ ಶುರು ಮಾಡ್ತಾರೆ. ಅಲ್ಲಿಂದ ಇವ್ರಿಗೆ ಮಾತಾಡೋದು ಕಷ್ಟ ಆಗೈತಿ. ಅದಕ್ಕೆ ದಯವಿಟ್ಟು ಆ ಎಲ್ಲ ಪೂಜ್ಯರಲ್ಲಿ ನನ್ನ ಪ್ರಾರ್ಥನೆ, ಯಾರೂ ನಮ್ಮ ಶತ್ರುಗಳಲ್ಲ, ಎಲ್ಲರೂ ನನಗೆ ಅತ್ಯಂತ ಆತ್ಮೀಯರು. ಅವರು ಅಂತಿದ್ರು, ಕಾಡಸಿದ್ದೇಶ್ವರ ಸ್ವಾಮಿ ಇಷ್ಟು ಮೆತ್ತಗಿದ್ದ ಮನುಷ್ಯ ಹಿಂಗ್ಯಾಂಗೆ ಒಮ್ಮೆಗೆ ಮೆಟ್ಟಿಗೆ ಬಂದ. ವಜ್ರಾದಪಿ ಕಠೋರಾನಿ ಮೃದೂನಿ ಕುಸುಮಾದಪಿ, ಹೂವಿಗಿಂತಲೂ ನಾನು ಬಹಳ ಮೃದು. ಆದ್ರೆ ಧರ್ಮದ ವಿಷಯದಲ್ಲಿ ನೀವೇನರ ಮಾಡಿದ್ರಿ ಅಂದ್ರೆ ವಜ್ರಕ್ಕಿಂತಲೂ ಕಠೋರ. ನಾವು ವಜ್ರಕ್ಕಿಂತಲೂ ಕಠೋರ.
ಅದ್ರಾಗ ಮತ್ತೆ ಅವರು ಇವರು ಯಾರ್ಯಾರ ಸೇರಿಕೊಂಡು ನಿಮಗೆ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಸ್ವಾಮಿಗಳ ನೀವು ಕ್ಷಮಾ ಕೇಳಬೇಕು. ಅಲ್ಲೋ ಮತ್ತು ಅದು ಅಂತ ಇನ್ನೊಂದೇನೋ ಹೊಸ ಧರ್ಮ ಕಟ್ಟಾಕ ಹೊಂಟಾರಂತ, ಹೌದಲ್ರಿ? ಹಾಂ, ಹೊಸ ಧರ್ಮ ಕಟ್ಟಾಕೊಂಡು ಎಲ್ಲಿ ಕಡಿಮೆ ಅದಾವಪ್ಪ ಈಗ ದೇಶದಾಗ? ಇನ್ನೊಂದು ಕಟ್ಟಾಕ ಹೊಂಟಾರಂತ. ನಾ ಅಂದೆ ಹೊಸದ ಕಟ್ಟೋದಾಗಿತ್ತಂದ್ರೆ ನಿಮಗೆಲ್ಲರಿಗೆ ನಾ ಪ್ರಾರ್ಥನೆ ಮಾಡ್ಕೋತೇನೆ. ಹೊಸ ಧರ್ಮ ಕಟ್ಟಕ್ಕೆ ಕಟ್ಟಿದ್ರಂದ್ರೆ ಇನ್ನು ಮುಂದೆ ಭಕ್ತರು ನೀವೆಲ್ಲರೂ ಕೂಡಿ ಪ್ರಾರ್ಥನೆ ಮಾಡ್ಬೇಕು ಆ ಪೂಜ್ಯರಿಗೆ. ನೀವು ಹೊಸ ಧರ್ಮ ಕಟ್ಟಿರಿ, ಹೊಸ ಮಠ ಕಟ್ಕೋರಿ, ಇದು ಹಳಿದು ಖಾಲಿ ಮಾಡಿರಿ. ಹೊಸದ ಕಟ್ಟಕ್ಕೆ ಹೊಂಟಿರಿ ಅಂದ್ರೆ ನಮ್ಮ ಪ್ರಾರ್ಥನೆ ಐತ್ರಪ್ಪ, ಇದು ಸನಾತನ ವ್ಯವಸ್ಥೆಯೊಳಗೆ ಕಟ್ಟಿದಂಥ ಮಠ, ಇನ್ನು ನೀವು ಹೊಸ ಧರ್ಮದ ನಿಯಮದ ಪ್ರಕಾರ ಕಟ್ಕೋರಿ ಅಂತ. ಎರಡನೇದ್ದು ಪೂಜ್ಯರಿಗೆ ಪ್ರಾರ್ಥನೆ ಮಾಡ್ಕೊಳ್ಳೋದು ಏನು ಅಂದ್ರೆ, ನೀವು ಹೊಸ ಧರ್ಮ ಕಟ್ಟಿರಿ ಅಂದ್ರೆ ಹೊಸ ಬಟ್ಟೆ ಹುಡ್ಕ್ಯಾಡ್ರಿ ಇನ್ನೊಂದು ಜರ. ಇವೆಲ್ಲ ಇವು ಸನಾತನದು ಅದಾವು. ರುದ್ರಾಕ್ಷಿ ನಂಬದ ಇದು ಹಳಿದು, ಭಸ್ಮ ನಂಬದಿದು ಹಳಿದು, ಹೌದಾ? ಲಿಂಗಪ್ಪ ನಂಬದ ಅದು. ಇಷ್ಟು ಲಿಂಗದ ಒಳಗೆ ಒಂದು ಪೀಠಿಕ ಅಂತ ಇರ್ತೈತೆ, ಹೌದಲ್ರಿ ಅಪ್ಪನವ್ರು? ಪೀಠಿಕೆ ಅಂತ ಇರ್ತೈತೆ, ಅದು ಈಶ್ವರಲಿಂಗ. ಇದು ನಂಬದ. ಯಾಕಂದ್ರೆ ಆಗಮಗಳು ಒಂದು ವೇಳೆ ಹೊಸ ಧರ್ಮ ಬಸವಣ್ಣವ್ರು ಕಟ್ಟ್ಯಾರ ಅಂತ ನಿಮಗೆ ಅನಿಸಿತ್ತು ಅಂದ್ರೆ ಬಸವಣ್ಣವ್ರ ಲಿಂಗ ಹೆಂಗೆ ತಯಾರು ಮಾಡ್ಬೇಕು ಅನ್ನೋದನ್ನು ಹೇಳ್ತಿದ್ರಲ್ಲ. ಎಲ್ಲರ ಒಂದು ವಚನದೊಳಗರ ಇಷ್ಟು ಲಿಂಗವನ್ನು ತಯಾರಿಸುವ ವಿಧಾನ ಅಂತ ಕೇಳಿರನ್? ಇಲ್ಲ. ಕರಡಿಗೆಯನ್ನು ತಯಾರಿಸುವ ವಿಧಾನ ಅಂತ ಎಲ್ಲರ ಕೇಳಿರನು? ಕೇಳಿಲ್ಲ. ಎಲ್ಲಿ ಬಂದಪ್ಪ ಇವು ಇಷ್ಟು ಲಿಂಗ ತಯಾರದ ವಿಧಾನ? ಪರಮೇಶ್ವರ ಆಗಮನದಲ್ಲಿ ಬಂತು, ಶಿವಾಗಮಗಳಲ್ಲಿ ಬಂದಂಥ ವಿಷಯ ಇದು. ಅಲ್ಲಿ ಹೇಳಿದ್ದಾರೆ ಯಾವ ರೀತಿ. ಆದ್ದರಿಂದ ಇದು ಯಾವುದೂ ಹೊಸದ್ರಾಗ ಕುಂದ್ರುದಿಲ್ಲ. ಇದು ಲಿಂಗ ನಿಮ್ಮದಲ್ಲ, ಇದು ನಮ್ಮದು. ನೀವು ಮತ್ತೊಂದು ಏನರ ಹೊಸದು ನೋಡ್ಕೊರಿ, ಇನ್ನು ಮತ್ತು ಯಾವ್ದಾರು ನೋಡ್ಕೊರಿ, ತೊಗೊಂಡು ಅದನ್ನ ಕಟ್ಕೋರಿ, ಕೊಳ ಕಟ್ಕೋರಿ, ಹೋಗ್ರಿ. ರುದ್ರಾಕ್ಷಿ ನಮ್ಮದು. ಮತ್ತು ಮಂತ್ರರ ನಿಮ್ಮದಂತೀರ? ನಮ್ಮ ಋಗ್ವೇದದೊಳಗಿಂದ ಅದು ನಮಃ ಶಿವಾಯ. ನಿಮಗೆ ವೇದಗಳು ಬೇಡ ಆಗ್ಯಾವಲ್ಲ, ಅದನ್ನು ನಮಗೆ ಇಟ್ಟ ಹೋಗೋದು. ನೀವು ಇಟ್ಟು ಹೊಸ ಮಠ ಕಟ್ಕೋರಿ, ಹೊಸ ಡ್ರೆಸ್ ಹಾಕೋರಿ. ಇವು ಕಾಲ ಕಡವ ಹಾಕೋತಿರಲ್ಲ, ಅವು ನಿಮ್ಮ ಏನದವಪ್ಪ? ನಮ್ಮವ ಹಾಕ್ಕೊಂಡು ಮತ್ತು ನಮ್ಗೆ ಬೈಯವ್ರು ನೀವು. ಸರಿ ಆಗಲಿ, ಇದು ಸರಿ ಅನಿಸೋದಿಲ್ಲ. ಅದಕ್ಕೆ ಪೂಜ್ಯರಿಗೆ ನನ್ನ ಪ್ರಾರ್ಥನೆ ಏನು ಅಂದ್ರೆ, ನೀವೇನಾರು ಒಂದಿಷ್ಟು ಟೈಮ್ ತೊಗೋರಿ, ಹೊಸ ಸಿಸ್ಟಮ್ ತಯಾರು ಮಾಡ್ಕೊರಿ. ಒಂದಿಷ್ಟು ಟೈಮ್ ತೊಗೋರಿ. ಒಮ್ಮಿಂದೊಮ್ಮಿಗೆ ನಿಮ್ಮ ತಲೆಗೂ ಹೊಳಿದಿಲ್ಲ ಇದು. ಯಾಕಂದ್ರೆ ಕಾವಿ ಬಿಟ್ರೆ ನಾಳೆ ಊಟ ಸಿಗೋದು ಕಷ್ಟ ಆಕೈತಿ, ಮಠ ನಡೆಸೋದು ಕಷ್ಟ ಆಕೈತಿ. ಈಗ ಕಾವಿ ಐತೆ ಅಂತ ತಿಳ್ಕೊಂಡು ಎಲ್ಲರೂ ಮಠಕ್ಕೆ ತಂದು ಅರ್ಪಣೆ ಮಾಡ್ತಾರೆ. ಮತ್ತು ಯಾವ್ರ ಹೊಸ ಮತ್ತು ಇಷ್ಟು ಮಾಡ್ರೆ, ನನಗೊಬ್ಬರು ಸಿಂಧುನೂರಾಗ ಒಂದು 10-12 ಮಂದಿ ಒಂದು 25 ಮಂದಿ ಬಂದಿದ್ದರು. ಸ್ವಾಮಿಗಳು ನೀವು ಹಿಂಗೆ ಮಾತಾಡಿರಿ, ನಿಮ್ಮದು ವಿರುದ್ಧ ಐತಾನೆ. ಆಯ್ತಪ್ಪ, ನೀವೇನು ಮಾಡ್ತೀರಿ ಅಂತ ಕೇಳಿದೆ. ನಾವೆಲ್ಲ ನಿವೃತ್ತರದೀವ್ರಿ ಅಂದ. ಏನೇನು ಮಾಡ್ತೀರಪ್ಪ? ನಾವು ಒಬ್ಬ ಅಂದನ ಶಿಕ್ಷಕ ಇದ್ದನ್ರಿ, ಒಬ್ಬ ಇಂಜಿನಿಯರ್ ಇದ್ದೆ ಅಂದ, ಮತ್ತೊಬ್ಬ ಮತ್ತೇನಿದ್ದ. ನಾವೀಗ ಎಲ್ಲ ಇಲ್ಲೇ ಸಿಟಿ ಒಳಗೆ ಅದೀವ್ರಿ ಅಂದ. ಏನು ಕಾಯಕ ಏನು ಮಾಡ್ತೀರಿ ಅಂತ ಕೇಳಿದೆ. ಕಾಯಕ ಏನು ಮಾಡ್ತೀರಿ ಅಂತ ಕೂಡಲೇ ಗಂಟ್ಲನ ಒಣಗಿ ಹೋತವು. ರಿಟೈರ್ ಆಗ್ಯಾರ ಅವ್ರು ಕಾಯಕ ಮಾಡಿ. ಈಗೇನೂ ಇಲ್ಲ. ಕಾಯಕ ಏನು ಮಾಡ್ತೀರಿ? ಈಗೇನು ಮಾಡೋದ್ರಿ? ರಿಟೈರ್ ಆಗಿವಿ ಅಂದರು. ಮತ್ತು ಉಣಬಾರ್ದು ನೀವೀಗ ಅಂದ. ಬಸವಣ್ಣವ್ರು ಏನು ಹೇಳ್ಯಾರ? ಕಾಯಕ ಮಾಡ್ಲಾರ್ದ ಊಟ ಮಾಡಬಾರ್ದು, ಹೌದಲ್ಲ? ಊಟ ಮಾಡಬಾರ್ದು. ಆಮ್ಯಾಗ ಹೊನ್ನಿನೊಳಗೊಂದೊರೆಯ, ಅನ್ನದೊಳಗೊಂದಗುಳ, ವಸ್ತ್ರದೊಳಗೊಂದೆಳೆಯ, ಇಂದಿಂಗೆ ನಾಳಿಂಗೆ ಬೇಕೆಂದೆನಾದಡಿ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ. ಬಸವಣ್ಣವ್ರು ಹೇಳ್ಯಾರ, ನಾಳೆಗೆ ಅಂತ ಒಂದು ಗುಂಜಿನೂ ಇಟ್ಕೋಬಾರ್ದು ಮನ್ಯಾಗ. ಇವತ್ತು ಸಂಜೆಗೆ ಎಲ್ಲ ಪಾತ್ರೆ ತೊಳೆದು ಜಳ ಮಾಡಿ ಮರುದಿವ್ಸ ಮತ್ತೆ ಹೋಗಿ ಕಾಯಕ ಮಾಡಬೇಕು, ತರಬೇಕು, ತಂದು ಉಂಡು ಮತ್ತೆ ದಾಸೋಹ ಮಾಡ್ಬೇಕು. ಎಷ್ಟು ಮಂದಿ ದಾಸೋಹ ಮಾಡ್ತಿರಪ್ಪ ಇದ್ರಾಗತ್ ಕೇಳಿದ್ನ ಅವ್ರಿಗೆ. ದಾಸೋಹ ನಾವೆಲ್ಲಿ ಮಾಡ್ತೀವ್ರಿ? ನಮಗೆ ಈಗ ಹೆಂಗೆ ಮಾಡಕ್ಕೆ ಬರ್ತೈತೆ ಅವನು? ಮತ್ತು ಬಸವ ತತ್ವ ಪಾಲನೆ ಮಾಡಕ್ಕೆ ಹೊಂಟಿರೋದಿಲ್ಲ ನೀವು ಅಂತ ಕೇಳಿ. ಮುಟ್ಟಾಳ್ರದಿರಿ ನೀವೆಲ್ಲ. ಬಸವಣ್ಣನ ಹೆಸರು ಹೇಳಿಕೊಂಡು ಬಸವಣ್ಣವ್ರ ಹೆಸರು ಕೆಡ್ಸಕ್ಕೆ ಹೊಂಟಂಥ ಮೂರ್ಖರದಿರಿ ನೀವು ಅಂತ ಹೇಳಿದ್ನ ಅವ್ರು. ಬಸವಣ್ಣವ್ರು ಹೇಳ್ಯಾರಿಲ್ಲ ದಾಸೋಹ ಮಾಡ್ಬೇಕು ದಿನಾಲು ಅಂತ. ಯಾಕೆ ಮಾಡೋದಿಲ್ಲಪ್ಪ ನೀವು? ಬಸವಣ್ಣವ್ರು ಕಾಯಕ ಮಾಡ್ಬೇಕಂತ ಹೇಳ್ಯಾರ, ನೀವು ಕುಂತುಣ್ತೀರಿ. ಕಾಯಕ ಹೆಂಗೆ ಆಗೋದಿಲ್ಲ. ಬಸವಣ್ಣವ್ರ ಸಮಾನತೆಯನ್ನು ಹೇಳ್ಯಾರ. ನಾ ಅವ್ರಿಗೆ ಕೇಳಿದೆ, ಮಕ್ಕಳು ಮರಿ ಎಸ್ ಅದಾವಂತ ಕೇಳಿದೆ. ಅಣ್ಣ ನನಗೆ 3 ಮಕ್ಕಳು ಅದಾವ್ರಿ, ನನಗೆ 2 ಅದಾವ್ರಿ, ಒಬ್ಬ 4 ಅದಾವಂದ. ಮದುವೆ ಆಗ್ಯಾವ್ರಿ, ಎಲ್ಲರೂ ಮದುವೆ ಆಗಿ ಮೊಮ್ಮಕ್ಕಳು ಅದಾವ್ರಿ ಮನ್ಯಾಗಂದು. ಹಾಗಾದ್ರೆ ಬಸವಣ್ಣವ್ರ ತತ್ವದ ಪ್ರಕಾರ ಎಷ್ಟು ಮಂದಿ ಮಕ್ಕಳು ಮದುವೆ ಮಾಡಿರಿ ಅಂದರು.
ಎಲ್ಲ ಬಸವ ತತ್ವದ ಪ್ರಕಾರನ ನಾವು ಇದನ್ನು ಮಾಡೀವ್ರಿ, ಹೂವು ವಿವಾಹ ಹಾಕಿ ಎಲ್ಲ ಮಾಡೀವಿ. ಅದು ಅಲ್ಲಪ್ಪ ಬಸವ ತತ್ವ. ಹರಳಯ್ಯ ಮಧುವರ್ಸರ್ ಮಕ್ಕಳು ಮದುವೆ ಮಾಡಿದ್ರಲ್ಲ, ಹಂಗೆ ನಿಮ್ಮ ಮಕ್ಕಳದ್ದು ಎಷ್ಟು ಮಂದಿದು ಮಾಡೀರಿ? ನಿಮ್ಮ ಮಕ್ಕಳದ್ದು ಎಷ್ಟು ಮಂದಿ ಇಂಥ ಮದುವೆ ಮಾಡೀರಿ ಅಂಥ ಪ್ರಸಂಗ ಬಂದಿಲ್ಲ ಬಿಡ್ರಿ. ಯಾಕೆ ಪ್ರಯತ್ನ ಮಾಡಕ್ಕೆ ಬರ್ತಿದ್ದಿಲ್ಲ? ಒಬ್ಬ ಮಾದಾರ ಹರಳಯ್ಯನ ಮಗಳು ಸಿಗ್ತಿದ್ದಿಲ್ಲ ನಿನಗೆ ಸೊಸಿ ಅಂತ ತಗೊಳಕ್ಕೆ. ಇರಲಿಲ್ಲ ಅಂದ್ರೆ ಹರಳಯ್ಯನ ಮಗ ಶೀಲವಂತ ಒಬ್ಬ ಸಿಗ್ತಿದ್ದಿಲ್ಲ ನಿನಗೆ ನಿನ್ನ ಮಗಳು ಕೊಡ್ಲಾಕ. ಬರೇ ಬಾಯಿಂದ ಮಾತಾಡ್ತೀರಿ ನೀವು. ದಯವಿಟ್ಟು ಈ ಬುಡ್ಬುಡಿಕೆಯರ ಕೆಲಸ ಬಿಡ್ರಿ. ಅವ ಬುಡ್ಬುಡಿಕೆ ಏನು ಹೇಳ್ತಾನೆ, ನಿಂದು ಹಂಗೆ ಆಕೈತಿ, ನಿಂದು ಹಿಂಗೆ ಆಕೈತಿ, ₹1 ಕೊಡುವ ತನ್ನ ಮತ್ತೆ ಮ್ಯಾಗ. ಅಲ್ಲಿ ನಿನಗೆಲ್ಲ ಇಷ್ಟು ಮುಂದಿನ ತಿಳಿತತ್ತಂದ್ರೆ ನೀ ಯಾಕೆ ₹1 ಅಡ್ಡಾಡ್ತೀವಪ್ಪ? ಅದಕ್ಕೆ ಇದನ್ನು ಮಾಡಕ್ಕೆ ಹೋಗ್ಬೇಡ್ರಿ ದಯವಿಟ್ಟು. ಇದನ್ನು ಬಿಟ್ಬಿಡ್ರಿ. ಬಿಟ್ಟು ನಿಜವಾದ ಬಸವಣ್ಣವ್ರ ಜೀವನ ಬದುಕಕ್ಕಲ್ಲ. ನಾ ಸ್ವಾಮಿಗಳಿಗೆ ಕೇಳಿದೆ, ನೀವೇನು ಕಾಯ್ಕ ಮಾಡ್ತೀರಿ ಅಂತ. ಏನೂ ಇಲ್ಲ, ಏನೂ ಇಲ್ಲ, ಕಾಯ್ಕಾನೆ ಏನೂ ಇಲ್ಲ. ಪ್ರಸಾದ ಮಾಡ್ತೀವಿ, ಮಾಡಿಸ್ಬೇಕು. ಪ್ರಸಾದ ಮಾಡಕ್ಕೆ ಹೇಳಿಲ್ಲ ಬಸವಣ್ಣವರು. ಪ್ರಸಾದ ಮಾಡಿಸ್ರಿ ಅಂತ ಹೇಳ್ಯಾರ, ದಾಸೋಹ ಮಾಡಿಸ್ರಿ ಅಂತ ಹೇಳ್ಯಾರ. ಇವ್ರು ತಾವ ಹೊಡಿತಾರೆ. ಅದಕ್ಕೆ ದಯವಿಟ್ಟು ಪೂಜ್ಯರಲ್ಲಿಯೂ ನಾನು ಅವ್ರಿಗೆ ಕೇಳ್ಕೊಂಡೆ, ನೀವು ಕಾಯ್ಕ ಮಾಡಿರಿ. ನಿಜವಾದ ಬಸವ ತತ್ವ ಆಚರಣೆ ಮಾಡುವವ್ರು ನಾವು. ಬರ್ರಿ, ನಮ್ಮ ಹೊಲದಾಗ ನಾವು ಹೊಲ ಮಾಡ್ತೀನಿ, ದಿನ ಆಕಳಿ ಸಗಣಿ ತೆಗಿತೀನಿ, ಹಾಲು ಹಿಂಡ್ತೀನಿ, ಸ್ವಾಮಿ ಆಗಿದ್ದರೂ ಸಹಿತ ಎಲ್ಲವಕ್ಕೂ ಸೇವಾ ಮಾಡ್ತೀನಿ. ಮಠದಾಗ ನಿತ್ಯ ಪ್ರಸಾದ ಮಾಡಿ ದಿನ 4,000 ಮಂದಿ 6,000 ಮಂದಿ ಪ್ರಸಾದ ಮಾಡ್ತಾರೆ, ದಾಸೋಹ ಮಾಡ್ತೀನ ಅಂತ ನಿಮಗೆ ಕೇಳುವ ಅಧಿಕಾರ ನನಗೈತೆ ಅಂತ ಹೇಳಿದ್ನಿ. ಇರಲಿ, ನಾನೇ ಮಾಡಲಿಲ್ಲ ಅಂದ್ರೆ ನಿಮ್ಗೆ ಹೆಂಗೆ ಕೇಳೋಣ? ಬರ್ರಿ, ನಾ ವರ್ಷ 4 ಲಗ್ನ ಮಾಡಿಸ್ತೀನಿ. ಯಾರು ಲವ್ ಮ್ಯಾರೇಜ್ ಮಾಡ್ಕೊಂಡವರು ಅಲ್ಲ. ನಾನೇ ಹೇಳ್ತೀನಿ ಭಕ್ತರಿಗೆ, 40% ಭಕ್ತರು ನಮಗೆ ದಲಿತರದಾರ, ನಮ್ಮ ಶಿಷ್ಯರ. ಅವ್ರ ಹುಡುಗ್ಯಾರನ್ನ ಅವ್ರಿಗೆ ಕೊಡಿಸ್ತೀನಿ, ಅವ್ರ ಹುಡುಗ್ಯಾರನ್ನ ಅವ್ರಿಗೆ ಲಗ್ನ ಮಾಡಿಸ್ತೀನಿ ನಾನು. ಬರ್ರಿ, ನೀವು ಮಾಡಿಸ್ತೀರ ನೋಡೋಣ ಬರ್ರಿ ಅಂತ. ನಾವು ಮೊನ್ನೆ ಒಂದು ಮಾಡಿದ್ದೀವಿ ರೀ. ಅವರ ಇಬ್ಬರು ಲವ್ ಮಾಡ್ಕೊಂಡು ಬಂದಿದ್ರು, ಅಕ್ಕಿ ಕಾಳು ಒಗೆದು ಕಳಿಸ್ತೀವಿ ರೀ. ಅದಕ್ಕೆ ದಯವಿಟ್ಟು ಇಂಥದ್ದಕ್ಕೆ ತಾವು ಯಾರೂ ಕಿವಿಗೊಡಬಾರ್ದು ಅಂತ ಹೇಳ್ತಾ ಮಾತಾಡೋದೆಲ್ಲ ಭಾಳ ಐತೆ. ನಾ ಏನೋ ಹೊತ್ತು ತನ ಮಾತಾಡ್ತೇನೆ, ಮಾತ್ರ ಬಿಡುವುದಿಲ್ಲ. ನನಗೆ ಈ ವಿಷಯ ಬಂದದ್ದೇನಪ್ಪ, ಬಸವಾದಿ ಪ್ರಮಥರನ್ನು ತಪ್ಪಾಗಿ ಅರ್ಥೈಸಿ ಅವರ ಬಗ್ಗೆ ತಪ್ಪು ತಿಳುವಳಿಕೆಯನ್ನು ಉಂಟು ಮಾಡ್ತಾ ಇದ್ದಾರಲ್ಲ, ಅದನ್ನೆಲ್ಲ ತೆಗೆದು ಹಾಕಿ ಶರಣರ ಕಾಯಕ, ಶರಣರ ದಾಸೋಹ, ಶರಣರ ಸಮಾನತೆ, ಶರಣರ ಪೂಜೆ, ಶರಣರ ನಿಷ್ಠೆ, ದೇವರಲ್ಲಿ ನಿಷ್ಠೆ. ಎಂಥ ದೇವ್ರಿ? ಪ್ರತಿಯೊಬ್ಬ ಶರಣರಿಗೂ ಸಹಿತ ಆಗಲೇ ನಮ್ಮ ಪೂಜ್ಯರು ಹೇಳಿದರು, ಶಂಕರಾರೂಢ ಸ್ವಾಮಿಗಳು, ಎಲ್ಲ ಶರಣರಿಗೂ ಅವರ ವಚನಗಳ ಅಂಕಿತ ನಾಮ ಅವ್ರ ಮನೆ ದೇವರದವ್ರಿ. ಬಸವಣ್ಣವ್ರಿಗೆ ಕೂಡಲ ಸಂಗಯ್ಯ ಮಧ್ಯರಾತ್ರಿಯೊಳಗೆ ಕಲ್ಯಾಣ ಬಿಟ್ಟರು. ಈ ಹರಳಯ್ಯ ಮಧುವರಸರ ಮಕ್ಕಳ ಮದುವೆ ಆದ ನಂತರ ಬಿಡುವಂಥ ಪ್ರಸಂಗ ಬಂತು. ಯಾಕೆ ಬಸವಣ್ಣವ್ರಿಗೆ ಹೋಗ್ಬೇಕಂದ್ರೆ ಇಷ್ಟು ದೊಡ್ಡ ನಾಡು ಬಿದ್ದಿತ್ತು, ಹೋಗಲಿಲ್ಲ. ಕೂಡಲ ಸಂಗಮಕ ಯಾಕೆ ಬಂದರ್ರಿ? ಇಷ್ಟು ದೇವರದು, ಅವ್ರ ಕುಲದೇವರದು. ಆ ಕುಲದೇವ್ರ ಮೇಲೆ ಇರುವಂಥ ನಿಷ್ಠೆ ಮತ್ತು ಯಾವುದರ ಮೇಲೆ. ಮತ್ತು ಅದೇ ಕೂಡಲ ಸಂಗಪ್ಪಗ ಶಿವ ಅಂತ ಕರೆದ್ರು, ಅದಕ್ಕೆ ದೇವರು ಅಂತ ಕರೆದ್ರು ಎಲ್ಲರೂ. ಸೊಲ್ಲಾಪುರ ಸಿದ್ದರಾಮೇಶ್ವರರಿಗೆ ಅವ್ರ ವಚನಾಂಕಿತ ನೋಡಿದರೆ ಕಪಿಲ ಸಿದ್ಧ, ಮಲ್ಲಿಕಾರ್ಜುನ, ಶ್ರೀಶೈಲ ಮಲ್ಲಿಕಾರ್ಜುನನ ನನ್ನ ಆರಾಧ್ಯ ಅಂತ ಹೇಳ್ಕೊಂಡ್ರು. ಅಕ್ಕ ಮಹಾದೇವಿ ತನ್ನ ವಚನದಲ್ಲಿ ಅಂಕಿತ ಏನಿಟ್ಕೊಂಡ್ಲು ಅಂದ್ರೆ ಚನ್ನ ಮಲ್ಲಿಕಾರ್ಜುನ ಅಂದ್ರೆ ಶ್ರೀಶೈಲ ಮಲ್ಲಿಕಾರ್ಜುನ. ನಮ್ಮ ವಿಜಾಪುರದವರೇ ಆದಂಥ ಹಾವಿನಾಳ ಕಲ್ಲಯ್ಯನವರು. ನೀವು ಇವತ್ತು ಹಾವಿನಾಳಕ್ಕೆ ಹೋಗ್ರಿ, ಕಲ್ಮೇಶ್ವರ ದೇವಸ್ಥಾನ ಐತಿಲ್ಲ ನೋಡ್ರಿ ನೀವು. ಅಲ್ಲಿ ಆ ಊರ ಗ್ರಾಮ ದೇವತೆನ ಅವ್ರದ್ದು ವಚನಾಂಕಿತವಾಗಿತ್ತು. ಎಲ್ಲ 770 ಶರಣರು ಏನು ವಚನ ಬರ್ದಾರ, 700 ಮಂದಿ, ಎಲ್ಲರ ವಚನಾಂಕಿತಗಳು ಸಹಿತ ಅವ್ರ ಮನೆ ದೇವರ, ಅವ್ರ ಗ್ರಾಮ ದೇವರ ಅದಾವು. ಆದ್ದರಿಂದ ಎಲ್ಲ ಶರಣರು ಹಿಂದೂಗಳಾಗಿದ್ದರು ಅಂತ ನನ್ನ ಸ್ಪಷ್ಟ ಅಭಿಪ್ರಾಯ. ನೀವು ಅವರನ್ನು ಒಯ್ದು ನಾಸ್ತಿಕರನ್ನಾಗಿ ಮಾಡಬೇಡ್ರಿ ದಯವಿಟ್ಟು. ಯಾವ ಶರಣರು ಪ್ರಾಸಂಗಿಕವಾಗಿ ಒಂದು 4-6 ಮಾತುಗಳು ಬಂದಿರ್ತಾವಂಥವು. ಈಗ ಶಂಕರಾಚಾರ್ಯರು ಸಹಿತ ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಜೀವೋ ಬ್ರಹ್ಮೈವನಾಪರ ಅಂತ ಹೇಳಿದಿ. ಬ್ರಹ್ಮ ಒಂದೇ ಸತ್ಯ, ಜಗತ್ತೆಲ್ಲ ಮಿಥ್ಯ ಅಂತ ಹೇಳಿದರು. ಹೇಳಿ ಮತ್ತೇನಂದ್ರು, ಒಬ್ಬ ಮುದುಕ 96 ವರ್ಷ ನಾವು ಡುಕ್ರೀಕರಣೆ ಅಂತ ಧಾತು ಪಾಠ ಮಾಡ್ತಿದ್ದ.
ಅಲ್ಲೋ 96 ವರ್ಷ ಆಗ್ಯಾವು, ಈಗ ವ್ಯಾಕರಣ ಬಾಯ್ಪಾಠ ಮಾಡಿ ಏನು ಮಾಡ್ಕೊಳವನೇನು? ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಏ ಮೂಢ, ದೇವ್ರನ್ನ ಸ್ಮರಣೆ ಮಾಡು, ಈಗ ವ್ಯಾಕರಣ ಕಲ್ತಿನ್ನೇನ ಕುಣಿ ಹೊಂಟಿ ಈಗ ಅಂತ ಹೇಳಿದ ಮಾತೇ ಹೊರತು ಶಂಕರಾಚಾರ್ಯರು ಹಂಗಿದ್ರು ಹಿಂಗಿದ್ರು ಹಿಂಗಲ್ಲ. ಹಂಗೆ ನಮ್ಮ ಶರಣರು ಸಹಿತ ಅಲ್ಲಲ್ಲಿ ಪ್ರಾಸಂಗಿಕವಾದಂಥ ಉಪದೇಶಗಳನ್ನು ಮಾಡಿದಾರ. ಆ ಪ್ರಾಸಂಗಿಕ ಉಪದೇಶಗಳನ್ನು ಸಾರ್ವಕಾಲಿಕ ಸತ್ಯವನ್ನಾಗಿಸುವಂಥ ವ್ಯರ್ಥ ಪ್ರಯತ್ನವನ್ನು ನಮ್ಮ ಪೂಜ್ಯರು ಯಾರೂ ಮಾಡಬಾರ್ದು ಅಂತ ನಾನು ಅವ್ರ ಪಾದಂಗಳಲ್ಲಿ ಬೇಡಿಕೊಳ್ತೇನೆ. ಆದ್ದರಿಂದ ನಮ್ಮ ಶರಣರು, ಬಸವಣ್ಣವರು, ಅವರೆಲ್ಲರೂ ಹಿಂದೂಗಳೇ ಅಷ್ಟೇ ಅಲ್ಲ. ನಾನು ಆಗಲೇ ಒಂದು ಮಾತು ಹೇಳ್ತಾ ಅರ್ಧ ಕುಳಿತು. ಕರ್ಮ ಸಿದ್ಧಾಂತವನ್ನು ಕುರಿತು, ಪೂರ್ವಜನ್ಮ ಪುನರ್ಜನ್ಮವನ್ನು ಕುರಿತು, ಬಸವಣ್ಣವರು ಪೂರ್ವಜನ್ಮ ಪುನರ್ಜನ್ಮ ಒಪ್ಕೊಳ್ತಿದ್ದಿಲ್ರಿ ಅಂತ ಹೇಳಿದ್ರು ಕೆಲವು ಜನ. ನಾನು ಅವ್ರು ಒಪ್ಕೊಂಡದ್ದನ್ನು ಅವ್ರದ್ದು ವಚನ ಹೇಳ್ತೀನಿ ನೋಡ್ರಿ. ಪಿಂಡಜ್ಞಾನ ಸ್ಥಳದಲ್ಲಿ 4ನೇ ವಚನ, ಅಯ್ಯ 7 ಜನ್ಮದಲ್ಲಿ ಶಿವಭಕ್ತನಾಗಿ ಬಾರದಿರ್ದಡೆ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ, ನಿಮ್ಮ ಪ್ರಸಾದ ಕಲ್ಲದೆ ಬಾಯ್ದೆರೆಯನಯ್ಯ. ಪ್ರಥಮ ಜನ್ಮಾಂತರದಲ್ಲಿ ಶಿಲಾನದನೆಂಬ ಗಣೇಶ್ವರನ ಮಾಡಿ ಹೆಸರಿಟ್ಟು ಕರೆದು ನಿಮ್ಮ ಭೃತ್ಯನ ಮಾಡಿ ಎನ್ನ ನಿರಿಸಿಕೊಂಡಿರಯ್ಯ. 1ನೇ ಜನ್ಮದೊಳಗೆ ಬಸವಣ್ಣವರು ಏನಾಗಿದ್ರಂತ? ಶಿಲಾದನೆಂಬ ಗಣೇಶನಾಗಿದ್ದರು ಅಂತ ಹೇಳ್ತಾರೆ, ತಾವೇ ಹೇಳ್ತಾರೆ ತಮ್ಮ ವಚನದಲ್ಲಿ. 2ನೆಯ ಭವಾಂತರದಲ್ಲಿ ಸ್ಕಂದನೆಂಬ ಗಣೇಶ್ವರನ ಮಾಡಿ ಹೆಸರಿಟ್ಟು ಕರೆದು ನಿಮ್ಮ ಕಾರುಣ್ಯವ ಮಾಡಿ ಇರಿಸಿಕೊಂಡಿರಯ್ಯ. 3ನೆಯ ಭವಾಂತರದಲ್ಲಿ ನೀಲಲೋಹಿತನೆಂಬ ಗಣೇಶ್ವರನ ಮಾಡಿ ಹೆಸರಿಟ್ಟು ಕರೆದು ನಿಮ್ಮ ಲೀಲಾ ವಿನೋದದಿಂದ ಇರಿಸಿಕೊಂಡಿರಯ್ಯ. 4ನೆಯ ಭವಾಂತರದಲ್ಲಿ ಮನೋಹರನೆಂಬ ಗಣೇಶ್ವರನ ಮಾಡಿ ಹೆಸರಿಟ್ಟು ಕರೆದು ನಿಮ್ಮ ಮನಪ್ರೇರಕನಾಗಿ ಆಗಲೆಂದಿರಿಸಿಕೊಂಡಿರಯ್ಯ. 5ನೆಯ ಭವಾಂತರದಲ್ಲಿ ಕಾಲಲೋಚನೆಂಬ ಗಣೇಶ್ವರನ ಮಾಡಿ ಹೆಸರಿಟ್ಟು ಕರೆದು ಸರ್ವಕಾಲ ಸಂಹಾರವ ಮಾಡಲೆಂದಿರಿಸಿಕೊಂಡಿರಯ್ಯ. 6ನೆಯ ಭವಾಂತರದಲ್ಲಿ ವೃಷಭನೆಂಬ ಗಣೇಶ್ವರನ ಮಾಡಿ ಹೆಸರಿಟ್ಟು ಕರೆದು ನಿಮಗೇರಲು ವಾಹನವಾಗಿ ಇರಲಿ ಎಂದು ಇರಿಸಿಕೊಂಡಿರ್ಪಿರಯ್ಯ. 7ನೆಯ ಭವಾಂತರದಲ್ಲಿ ಬಸವನೆಂಬ ಗಣೇಶ್ವರನ ಮಾಡಿ ಹೆಸರಿಟ್ಟು ಕರೆದು ಒಕ್ಕುದ ಮಿಕ್ಕುದಕ್ಕೆ ಯೋಗ್ಯನಾಗಿರಲೆಂದು ಇರಿಸಿಕೊಂಡಿರ್ತೀರಯ್ಯ. ಇದು ಕಾರಣ ಕೂಡಲ ಸಂಗಮ ದೇವ, ನೀವು ಭರಿಸಿದ ಭವಾಂತರದಲ್ಲಿ ನಾನು ಬರ್ತಿದ್ದೇನಯ್ಯ ಅಂತ ಬಸವಣ್ಣವರು ತಮ್ಮ 7 ಜನ್ಮಗಳ ಪೂರ್ವ ಜನ್ಮಗಳನ್ನು ಹೇಳ್ಕೊಂಡಾರೆ. ಇವೆಲ್ಲ ತಾನು ಜನ್ಮಾಂತರದಿಂದಲೂ ಶಿವನ ಸೇವೆಯಲ್ಲಿ ಬೆಳೆದುಕೊಂಡು ಬಂದಿದ್ದೇನೆ ಅನ್ನುವುದನ್ನು ಸಾಂಕೇತಿಕವಾಗಿ ಬಸವಣ್ಣವರು ಹೇಳ್ತಾ ಇದ್ದಾರೆ. ಶಿಲಾದ ಅಂದ್ರೆ ನಂದಿಯವನು, ಎಲ್ಲ ಗಣಗಳಿಗೂ ಅಗ್ರಗಣ್ಯ. ಸ್ಕಂದ ಅಂದ್ರೆ ತಾರಕಾಸುರನ ಸಂಹಾರ ಮಾಡಲಿಕ್ಕೆ ಆದಂಥ ಅವತಾರ ಇದು. ನೀಲಲೋಹಿತ ಅಂದ್ರೆ ಗಿರಿಜಾ ವಿವಾಹವನ್ನು ನಿರ್ವಹಿಸಿದಂಥವನು. ಮನೋಹರ ಅಂದ್ರೆ ಶಿವಭಾವ ಪ್ರಚಾರಕನಾಗಿದ್ದ. ಕಾಲಲೋಚನ ಅಂದ್ರೆ ಅಂಧಕಾಸುರನ ವಧೆಗೆ ನೆರವಾದವ. ವೃಷಭ ಅಂದ್ರೆ ಧ್ವಜಸ್ವರೂಪಿ ಅಂತ. ಆಮೇಲೆ ಕೊನೆಯದಾಗಿ ಬಸವಣ್ಣಾಗಿ ನಾನು ಇಟ್ಕೊಂಡಿರಿ ಅಂತ ಅಂದಾನ ಅಂದ ಮ್ಯಾಗ ಬಸವಣ್ಣವರು ಎಲ್ಲ ನಮ್ಮ ವೇದಗಳನ್ನು ಒಪ್ಕೊಂಡಿದ್ರು, ಪೂರ್ವಜನ್ಮ ಪುನರ್ಜನ್ಮಗಳನ್ನು ಒಪ್ಕೊಂಡಿದ್ರು. ಆದ್ದರಿಂದ ನಾವು ಈ ಸಭೆಗೆ ಬಸವಾದಿ ಶರಣರ ಹಿಂದೂ ಸಮಾವೇಶ ಅಂತ ಕರೆದಿದ್ದೀವಿ ಅಂತ ಹೇಳ್ತಾ, ನಾವು ಈ ಸಮಾವೇಶಗಳನ್ನು ಎಲ್ಲ ಕಡೆ ಮಾಡೋಣ, ಮತ್ತು ಎಲ್ಲರನ್ನ ಜಾಗೃತಗೊಳಿಸೋಣ. ಯಾರಿಗೆ ತಪ್ಪು ತಿಳುವಳಿಕೆಯನ್ನು ಕೊಟ್ಟಿದ್ರು ಅವರನ್ನು ಅದನ್ನು ತಿದ್ದೋಣ ಅಂತ ಹೇಳುವಲ್ಲಿಗೆ ನಾನು ನನ್ನ ಮಾತುಗಳನ್ನು ಮುಗಿಸ್ತೇನೆ. ಆಮೇಲೆ ನಾವು ಮತ್ತೆ ದಯವಿಟ್ಟು ಎಲ್ಲರೂ ಪ್ರಸಾದ ಮಾಡ್ಕೊಂಡು ಹೋಗಿ, ಅದ್ರ ಜೊತೆಗೆ ನಾನು ಎಲ್ಲ ಪೂಜ್ಯ ಪಾದರಲ್ಲಿ ನನ್ನ ಪ್ರಣಾಮಗಳನ್ನು ಅರ್ಪಿಸ್ತೀನಿ. ನಾನು ಸ್ವಲ್ಪ ಸುಮ್ಮನೆ ನಮ್ಮ ಪರಿವಾರದವ್ರು ಎಲ್ಲರೂ ಒಬ್ಬೊಬ್ಬರು, ನಮ್ಮ ಕಲ್ಯಾಣ ಸ್ವಾಮಿಗಳು ಒಂದು ಕಡೆ ನಮ್ಮ ಅಜ್ಜ ಅವರು, ಸಿಂಧಿ ಅಜ್ಜ ಅವರು, ಆಮೇಲೆ ಮಣ್ಣಿಕೇರಿ ಶ್ರೀಗಳು, ಹಿಂಗೆ ನಾವೊಂದು 10-12 ಮಂದಿ ಆ ಕಡೆ ಎಲ್ಲ ಬರೀ ಫೋನ್ ಮ್ಯಾಗ ಹೇಳಿದಾಗ ಎಲ್ಲ ಪೂಜ್ಯರು ಕೃಪೆ ಮಾಡಿ ಬಂದರು. ಆದ್ದರಿಂದ ಅವರೆಲ್ಲರ ಧನ್ಯವಾದಗಳನ್ನು ನಾನು ಅರ್ಪಿಸ್ತೀನಿ. ಮಹಾತ್ಮರು ಹೋಗ್ತಾರೆ. ನಮ್ಮ 2-3 ಪೂಜ್ಯರು, ಮನಗೋಳಿ ಅಜ್ಜ, ನಮ್ಮ ಅಜ್ಜ
ಅವ ನಮ್ಮ ಕಡೆಯಿಂದನೂ ಬೇಯಿಸ್ಕೋಬೇಕು, ಈ ಗೌಡನ ಕಡೆಯಿಂದನೂ ಅನಿಸ್ಕೋಬೇಕು, ಈ ಅವನ ಕಡೆಯಿಂದ ಸಣ್ಣಾಗೈತಿ ಪಪ್ಮೂರ್ತಿ. ಈ ಅವ್ವ ಹಗಲು ರಾತ್ರಿ ಶೆಲಾಯಿನ ಹಚ್ಕೊಂಡು ಇದ್ರೊಳಗೆ. ಆಮ್ಯಾಗ ಇದೇನು ಬಳಗೈತಿ ನನ್ನ ಹಿಂದೆ ಮುಂದೆ ಇಲ್ಲಿ ಕಾಣಿಸ್ತೈತಿ. ಆಮ್ಯಾಗ ಕೆಲವು ಜನ ಕೆಳಗೆ ಕುಂತಾರ, ಹಗಲು ರಾತ್ರಿ ಕಿಶೆದನ್ ರೊಕ್ಕ ಹಾಕಿ. ಇದು ಯಾವುದು ಇದು ಅಲ್ರಿ, ಕೃಪಾ ಪೋಷಿತ್ ಕಂಪನಿದ ಅಲ್ಲಿದು. ಇಲ್ಲಿದ ಇವರ ಎಲ್ಲರೂ ಕೂಡಿ ಹಣ ಹಾಕಿ ಇದನ್ನು ಮಾಡಿದ್ರು. ನೀವೆಲ್ಲರೂ ದೂರದಿಂದನೂ ಬಂದಿರಿ, ಸಮೀಪದಿಂದನೂ ಬಂದಿರಿ, ಬರೇ ಒಂದು ಅಭಿಮಾನಕ್ಕಾಗಿ ಬಂದಿರಿ. ಕಾಡಸಿದ್ದೇಶ್ವರ ಸ್ವಾಮಿಗಳು ಕರ್ದಾರ ಅಂದ್ರೆ ಹೋಗಬೇಕು ಅನ್ನೋ ಅಭಿಮಾನಕ್ಕೆ ಬಂದಿರಿ. ಇಲ್ಲೊಂದಿಬ್ಬರು ಬಂದರು ನೋಡ್ರಿ, ಇವರು ನಮ್ಮ ಶಿಲೆದಾರ ಕಂಪನಿನ ಎಲ್ಲ ಇದೆ. ಅವರು ಹಗಲು ರಾತ್ರಿ 15 ದಿವಸ ಆತ 20 ದಿವಸ ಆತ 15 ದಿವಸ ರೀ. 15 ದಿವಸದಾಗ ಹಗಲು ರಾತ್ರಿ ಎಷ್ಟು ಕಟ್ಪಟ್ರು ಅಂದ್ರೆ, ಆಮ್ಯಾಗ ಇವ್ರ ಪರಿಚಯದಿಂದ ಅಕ್ಕಪಕ್ಕದೊಳಗೆ ಎಲ್ಲರೂ ಅವ್ರು ನಮ್ಮದ ಇದು ಮನೆ ಕಾರ್ಯಕ್ರಮ ಐತೆ ನಂಗೆ. ನಮ್ಮ ಇವ ದೇವರಿಪ್ಪರಿಗೆ ಬಸನಗೌಡ ಇಲ್ಲಿ ಅದ ನೋಡ್ರಿ. ಬಸನಗೌಡ ಒಬ್ಬನ 150 ಗಾಡಿ ಮಾಡ್ಕೊಂಡು ಬಂದ ನೋಡ್ರಿ, ಕಿಶದನ್ ರೊಕ್ಕ ಹಾಕಿ. ಆಮ್ಯಾಗ ಗೌಡ ಕಡವಾಳು. ಹಾಂ, ಆಮ್ಯಾಗ ಒಬ್ಬಂದಂತ ಅಲ್ಲಪ್ಪ, ಹಿಂಗೆ ಭಾಳ ಮಂದಿ ಅದಾರ. 2 ಗಾಡಿ ಮಾಡ್ಕೊಂಡು ಬಂದವ್ರ, ಕೂಲಿ ಹೋಗೋರು ಸಹಿತ 2 ಗಾಡಿ ಮಾಡ್ಕೊಂಡು ಬಂದಾರ. ನಡ್ರಿ ನಮ್ಮ ಗುರುಗಳು ಇದಕ್ಕೆ ಹೋಗೋಣ ಅಂತ ತಿಳ್ಕೊಂಡು. ಹಿಂಗೆ ಇವರೆಲ್ಲರೂ ತಮ್ಮ ಕಿಶದನ್ ರೊಕ್ಕ ಮತ್ತು ಕಿಶದನ್ ರೊಕ್ಕ ಹಾಕಿ ನಮ್ಮ ಕಡೆಯಿಂದ ಬೇಸ್ಕೋಬೇಕು ಇವ್ರ ದಿನ. ಹೌದಲ್ಲ ಗೌಡ? ಹಾಂ, ಬೇಸ್ಕೋಬೇಕು. ಮತ್ತು ನಮ್ಮ ಪೂಜ್ಯರು ಶಂಕರಾರೂಢ ಸ್ವಾಮಿಗಳು ಅವರು ಎಂದೂ ಮನುಷ್ಯ ಈ ಧೈರ್ಯ ಮಾಡಿದವಲ್ಲ, ಆ ಪುಣ್ಯಾತ್ಮ ಎಷ್ಟು ಧೈರ್ಯ ಮಾಡಿದ ಅಂತಂದ್ರೆ ನನಗೆ ಆಶ್ಚರ್ಯ ಅನ್ನಿಸ್ತೈತೆ ಆ ಧೈರ್ಯ. ಅದಕ್ಕೆ ಈ ಎಲ್ಲ ಪೂಜ್ಯರು ಮತ್ತು ಈ ನಮ್ಮ ಹಿರಿಯರ ಬಳಗ ಒಂದು 15-20 ಮಂದಿನ ಆದ್ರೆ ಇವರು ಪ್ರತ್ಯಕ್ಷವಾಗಿ ಅಪ್ರತ್ಯಕ್ಷವಾಗಿ ಇಲ್ಲೊಂದಿಬ್ಬರು 3 ಬಂದು ನಿಂತಾರೆ ನೋಡ್ರಿ. ರವಿಕಾಂತ್ ಅವರು ಇದೆಲ್ಲ ದೊಡ್ಡ ಬಳಗ ಐತಿ. ಎಲ್ಲ ನಮ್ಮ ಅಪ್ಪು ಇಲ್ಲಿ ಅದ. ಇವ ಮೊದಲ ಒಂದು ಜರ ತಪ್ಪಿಸ್ಕೋಬೇಕಂತ ಪ್ರಯತ್ನ ಮಾಡಿದ. ಕೆಲವು ಮಂದಿಗೆ ದೂರ ನಿಂತು ಮಜಾ ನೋಡು ಚಟ ಇರ್ತೈತೆ, ಹೌದಿಲ್ಲ? ಅದ ನಮ್ಮ ಗುರ್ಲಿಂಗಪ್ಪಂದು ಹೇಳಿದ್ನಲ್ಲ, ಎಲ್ಲಿ ಅದಾನ ಗುರ್ಲಿಂಗಪ್ಪ? ಇಲ್ಲೇ ಅದ ಗುರ್ಲಿಂಗಪ್ಪ ಅದಾನ, ಸುರೇಶ್ ಬೆರಾದವ್ರು ಅದಾರ. ಎಲ್ಲಿ ಅದಾವ ನಮ್ಮ ಗೌಡಿ ಇನ್ನೊಬ್ಬ ಇಲ್ಲೇ ಅದನ್ಲ ಗೌಡಿ, ಇಲ್ಲೇ ಅದಾನ. ಇನ್ನೂ ಭಾಳ ಮಂದಿ ಅದಾರ. ಇದು ಇನ್ನೊಬ್ಬ ಗೌಡಿ ಇಲ್ಲೂ ಅದ, ಯೋಗೇಶ್ವರ ಅಮ್ಮತ್ರು ಅದಾಳ. ಕೊಳಕೂರು ಗೌಡ ಎಲ್ಲಿ ಅದಾನ? ಇವ ಕೊಳಕೂರು ಗೌಡ ಎಲ್ಲಿ ನಿಂದಿರ್ತೈತೆ ಅಲ್ಲಿ ನಾ ಅದೀನಿ. ನಾವು ಇವೊಬ್ಬವ ಎಲ್ಲಿ ನಿಂದಿರ್ತೈತ್ರಿ, ನಿಂದಲ್ರಿ ನೋಡು ಅಂತಿದ್ದಿಲ್ವ? ಹಾಂ, ಇವ ಕೊಳಕೂರು ಗೌಡ ಏನೊಂದು 3 ಲಕ್ಷ ಕಡಿಮೆ ನೀವು ಮಾಡ್ರಿ, ನಾ ಅದನ್ನು ನೋಡ್ತೀನಿ ಅಂತ. ಹಿಂಗೆ ಎಲ್ಲರೂ ಯಾರು 1000-2000 ಹಾಕಿದವ್ರು ಇಲ್ರಿ, ಲಕ್ಷಗಟ್ಟಲೆ ಹಾಕ್ಯಾರ. ಹಾಕಿ ಆಮ್ಯಾಗ ಈ ಮಂದಿ ಉಳ್ದವ್ರು ನೀವೇನದಿರಲ್ಲ, ಊಟಕ್ಕೆ 1 ರೂಪಾಯಿದೇನು ಖರೀದಿ ಮಾಡ್ಕೊಂಡು ಬಂದಿಲ್ಲ. ಎಲ್ಲ ಈ ನಮ್ಮ ಜಮಖಂಡಿ ತಾಲೂಕಿನ ಮಂದಿ ಎಲ್ಲ ಊರವರು 1-2 ಕಿಲೋ ಬುಂದೆ ಮಾಡ್ಕೊಂಡು ಬಂದಾರ. ಆಮ್ಯಾಗ ಒಬ್ರು ಎಣ್ಣೆ ಡಬ್ಬಿ ಕೊಟ್ರು. ನಮ್ಮ ಗಲಗಲಿ ಶೆಟ್ ಒಬ್ಬ, ಹಾಂ ಚಿಕ್ಕಲ್ಕಿ ಅವರು, ಎಲ್ಲ ಊರವರು ನೀವು ಮಾಡ್ಕೊಂಡು ಬಂದಿರಿ. ಬರೇ ಕೊಟ್ಟು ಕುಂತಿಲ್ಲ, ನೀವು ಬಂದಿರಿ. ನಾವು ಕೊಡಲಿಲ್ಲ ಅಂದ್ರೆ ನಡೀತಿತ್ತು, ನೀವು ಬರಲಿಲ್ಲ ಅಂದ್ರೆ ಹೆಂಗಾಗೋದು? ಅಕ್ಕಿ ಕೊಟ್ರಿ ನಮ್ಮ ಇವ ಜಮಖಂಡಿ ಅವರು. ಆಮ್ಯಾಗ ಅವ ನಮ್ಮ ಡಾಕ್ಟರ್ ಅದಾನ ಚಂದ್ರಶೇಖರ್ ಅತ್ತ, ಅವ್ರ ಅಣ್ಣ ತಮ್ಮ ಕೂಡಿ. ಬಬಲೇಶ್ವರದವರು ನೋಡ್ರಪ್ಪ, ಹಗಲು ರಾತ್ರಿ ದುಡ್ದಿರಿ, ಮತ್ತು ನೀವೇನೇನೋ ಕೊಟ್ರಿ. ನಿಮ್ಗೇನು ಅನ್ನೋದಿಲ್ಲ, ನೀವೇನು ಉಪಕಾರ ಮಾಡಿಲ್ಲ, ನಾವ ನಿಮ್ಮ ಊರಿಗೆ ಬಂದೀವಿ. ಇದು ಎಲ್ಲ ನಮ್ಮನ್ನು ಸಂಭಾಳಿಸೋ ಜವಾಬ್ದಾರಿ ನಿಮ್ಮದೈತಿ. ಆದ್ರಿಂದ ಬಬಲೇಶ್ವರದವ್ರಿಗೆ ನಾ ಧನ್ಯವಾದ ಹೇಳಂಗಿಲ್ಲ. ಯಾಕಂದ್ರೆ ಅವರು ಹೋಸ್ಟು, ನಾವು ಗೆಸ್ಟು. ಹೋಸ್ಟ್ ಅಂದ್ರೆ ಏನಪ್ಪ, ಅವ್ರು ಯಜಮಾನ್ರು ಅವರು. ಆದ್ರಿಂದ ಆ ಯಜಮಾನ್ರಿಗೆ ಏನ ಧನ್ಯವಾದ ಹೇಳೋ ಕೆಲಸ ನಮ್ಮ ಅಜ್ಜಂದಿತ್ತ. ನಾನ ಹೇಳಿದ್ನೇನಂತ ಅನಿಸ್ತ, ನೀನ ಹೇಳ. ಬೀಳಿಗೆ ಅವರು ಹಾರ ಹಾಕ್ಬೇಡಿ ನಿಂದ್ರ ಒಂದು ಮಿನಿಟ್ ನೋಡ್ರಿ. ಬೀಳಿಗೆ ಅವರು ಕಂಡಾಪ್ಟಿ ಮಂದಿ, ಇವ್ರು ಗದಗಿನವ್ರು ಬಂದಾರ ನೋಡ್ರಿ. ಇವ್ರು ಗೌಡ್ರು ಈ ಅಲ್ಲಿ ದೊಡ್ಡ ಲೀಡರ್ ಅದಾರ ಇವರೆಲ್ಲ. ಈ ಗದಗಿನ ಮಂದಿದ ಗದಗಿನಿಂದ ಬಂದಾರ ಅವರು. ಆಮೇಲೆ ಮಹಾರಾಷ್ಟ್ರದಿಂದ ಬಂದಾರ. ನಮ್ಮ ಸುಮ್ಬಿಡು, ನಮ್ಮ ಸ್ವಾಮೀಜಿಯವ್ರ ಟೀಮ್ನ ಬಂದೈತೆ ಮಹಾರಾಷ್ಟ್ರದಿಂದ. ಆಮೇಲೆ
ಶಂಕರ ಶಿವಾಚಾರ್ಯ ಸ್ವಾಮಿಗಳು ಮನೆಯವ್ರದಾರ ಶ್ರೀಕಂಠ ಶಿವಾಚಾರ್ಯರು ಮತ್ತು ಇವ್ರು ಬಂದ ಸರಿ ಇನ್ನು ಸರಿ ನಾ ಸೂಚನೆ ಬಂತೀನಿ ಸರಿ ಎಷ್ಟೊತ್ತನ ಎಲ್ಲ ಪಾರಾಗೈತಿ ಮತ್ತಿನ್ನು ಕೆಲವು ಮಂದಿ ಆ ಹಿಂದೆ ಈ ಒಂದು ಮತ್ತೊಂದು ಮಾತು ಹೇಳ್ತೀನಿ, ಅಲ್ಲಿ ಹಿಂದೆ ಕುರ್ಚಿಗಳು ಖಾಲಿ ಇತ್ತು, ಇಲ್ಲಿ ಮುಂದೆ ಮಂದಿ ಇತ್ತು. ಇನ್ನು ಏನು ನಾಳೆಗೆ ಯಾರ ಹಿಂದಿನ ಕುರ್ಚಿ ಖಾಲಿ ಕುರ್ಚಿ ತಗೋ ಫೋಟೋ ತೋರಿಸೋ ಪೈಕಿ ಅದಾರ. ಯಾಕಂದ್ರೆ ಇದ್ರ ಬಿಸಿಲಿರೋದ್ರಿಂದ ಅದು ಕಾಣಂಗಿಲ್ಲ ಅಂತ ತಿಳ್ಕೊಂಡು ನೀವೆಲ್ಲ ಮುಂದೆ ಬಂದ್ರಿ, ಮುಂದೆ ಕೂತ್ರಿ, ಮಗ್ಗಲ್ ನಿಂತ್ರಿ. ಆದ್ರಿಂದ ಜನರಿಗೇನು ಕಡಿಮೆ ಇರಲಿಲ್ಲ. ಎಲ್ಲಕ್ಕೂ ಮಿಗಿಲಾಗಿ ನಮ್ಮ ಪೊಲೀಸ್ ವಿಭಾಗದವರು ಬಹಳ ತುಂಬ ಸಹಕಾರ್ಯ ಮಾಡಿದರು. ಎಲ್ಲ ಇಲಾಖೆಯವರು ಸಹಕಾರ್ಯ ಮಾಡಿದ್ರು. ಯಾವ ನೀನು ಇದ್ದೆ ನಿಲ್ರಾಗ ಇದ್ಲೇವ ನಮ್ಮ ಇಂದಿರಾ ಗಾಂಧಿ ರೀಕಿ ಅಮ್ಮ. ಈ ಅಮ್ಮನಿಗೆ ಹೆಂಗೈತೆ ದೊಡ್ಡದು. ಈ ಅವ್ವಗಳು ಒಂದು 20-30 ಮಂದಿ ಅವ್ವಗಳು ನಮ್ಮ ಮ್ಯಾಗ ಕೃಪಾ ಮಾಡಿ. ನಮ್ಮ ಅವ್ವಗಳು ಅವ್ರು ಎಲ್ಲರೂ, ನಾ ಎಲ್ಲರಿಗೆ ನಮ್ಮ ಅವ್ವನ ಅಂತೇನೆ ಅವ್ರಿಗೆ. ಈ ಅವ್ವಗಳು ಎಲ್ಲರೂ ಬಂದರು, ಅಜ್ಜಗಳೆಲ್ಲರೂ ಬಂದರು. ಆದ್ದರಿಂದ ಎಲ್ಲರಿಗೆ ತುಂಬ ಹೃದಯದ ಧನ್ಯವಾದ. ಯಾರ ಹೆಸರು ಉಳಿದಿತ್ತಂದ್ರೆ ಕ್ಷಮಿಸ್ಬೇಕು. ಇಲ್ಲಿವರೆಗೆ ಹೇಳ್ತೀನಿ ಯಾಕೆ ತಾಪ್ ಮಾಡ್ಕೋತಾರೆ. ಇಲ್ಲಿವರೆಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರಾಜಕೀಯ ಎಲ್ಲ ದುರೀಣರಿಗೆ ನಮ್ಮ ಬಸವಾದಿ ಶರಣರ ಬೃಹತ್ ಹಿಂದೂ ಸಮಾವೇಶದ ವತಿಯಿಂದ ಕೋಟಿ ಕೋಟಿ ಧನ್ಯವಾದಗಳು. ನಿಂದ್ರಿ ಹೇಳ್ತೇವೆ, ಇಟ್ಯಾಕ್ ತಾಪ್ ಮಾಡ್ಕೋತಾರೆ. ಹೀಗೆ ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡತಕ್ಕಂಥ ನಮ್ಮ ಪತ್ರಿಕಾ ಮಾಧ್ಯಮ ಮತ್ತು ಸಮೂಹ ಮಾಧ್ಯಮದ ಅವರಿಗೆ ಕೋಟಿ ಕೋಟಿ ಧನ್ಯವಾದಗಳು ಹೇಳುತ್ತಾ, ಹಾಗೆ ಪೊಲೀಸ್ ಇಲಾಖೆಯವರಿಗೆ ಕೋಟಿ ಕೋಟಿ ಧನ್ಯವಾದಗಳು ಹೇಳುತ್ತಾ, ಆರೋಗ್ಯ ಇಲಾಖೆಯವರಿಗೆ ನೀವು ಮಾಡಿ ಬ್ಯಾಡ್ರಿ ನಮಗೆ ಬಂದ ಹಾಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಪೂಜ್ಯರಿಗೆ ಧನ್ಯವಾದಗಳು ಹೇಳುತ್ತಾ, ಎಲ್ಲ ಪರಮ ಪೂಜ್ಯರಿಗೆ ಶಾರದಾ ಶಾಲೆಯಲ್ಲಿ ಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಎಲ್ಲ ಪೂಜ್ಯರು, ಸ್ವಾಮೀಜಿ ಅವರು ಎಲ್ಲರೂ ಆ ಪ್ರಸಾದವನ್ನು ಮಾಡ್ಕೋಬೇಕು. ಹಾಗೆ ರಾಜಕೀಯ ಎಲ್ಲ ಹಿರಿಯರು ಹಾಗೆ ಪ್ರಸಾದವನ್ನು ಸ್ವೀಕಾರ ಮಾಡ್ಕೋಬೇಕು. ನೆಕ್ಸ್ಟ್ ಎಲ್ಲಿ ಕಾರ್ಯಕ್ರಮ ಮಾಡ್ಬೇಕನ್ನೋದು ಅಪೂರ್ವ ಈ ವೇದಿಕೆ ಮುಖಾಂತರ ಹೇಳುವುದಿಲ್ಲ, ಅದನ್ನು ನಿಮ್ಮನ್ನು ಕರೆಸಿ ಮತ್ತೊಮ್ಮೆ 2ನೇ ಕಾರ್ಯಕ್ರಮದ ಬಗ್ಗೆ ಹೇಳ್ತಾರೆ ಅನ್ನುವಂಥ ಮಾತನ್ನು ತಿಳಿಸಿ, ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕರಿಸಿದ ಎಲ್ಲ ಗುರು ಹಿರಿಯರಿಗೆ ಕೋಟಿ ಕೋಟಿ ಧನ್ಯವಾದಗಳನ್ನು ಹೇಳುತ್ತಾ, ಇಲ್ಲಿವರೆಗೆ ಕಾರ್ಯಕ್ರಮವನ್ನು ಬಹಳಷ್ಟು ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದೀರಿ. ಏನು ಬೈಕ್ ಆಗಿರ್ಬೋದು, ಕ್ರೂಸರ್ ಆಗಿರ್ಬೋದು, ಬೇರೆ ಬೇರೆ ಕಾರ್ ಇರ್ಬೋದು, ಬಸ್ ಇರ್ಬೋದು, ಅವರೆಲ್ಲ ನಿಧಾನವಾಗಿ ನಿಮ್ಮ ಊರನ್ನು ಮುಟ್ಟಬೇಕು ಅನ್ನುವಂಥ ಪೂಜ್ಯರ ಅಪೇಕ್ಷೆ ಇದೆ. ಅದಕ್ಕೆ ಯಾರೂ ಅವಸರ ಮಾಡಬೇಡ್ರಿ. ಯಾರು ಪ್ರಸಾದವನ್ನು ಮಾಡಿಲ್ಲ ಅವ್ರು ನಿಧಾನವಾಗಿ ಪ್ರಸಾದವನ್ನು ಮಾಡ್ಕೊಂಡು ಹೋಗ್ರಿ. ಮತ್ತೆ ಕಾಣ್ತೈತಿ.